ವಾಕ್ಯವನ್ನು ಕುರಿತು ನಾವು ನೋಡ್ತೇವೆ. ಯಾಕಂದ್ರೆ ವಾಕ್ಯ ಎಂಬುದಾಗಿ ಹೇಳತಕ್ಕಂಥದ್ದು ಯಾವುದು ಅಂತ ನಮಗೆ ತಿಳಿದ್ರೆ ಆ ವಾಕ್ಯದಿಂದ ನಮಗೇನೆಲ್ಲ ಆಶೀರ್ವಾದ ಇದೆ, ಆ ವಾಕ್ಯವು ಏನೆಲ್ಲ ಮಾಡ್ತದೆ ಎಂಬುದಾಗಿ ನಾವು ತಿಳ್ಕೊಂಡು ನಿಜವಾಗಿಯೂ ನಾವು ಆ ವಾಕ್ಯವನ್ನು ಏನ್ ಮಾಡ್ತೀವಿ, ನಾವು ಓದುವವರಾಗಿ ಕೇಳುವವರಾಗಿ ಇರ್ತವೆ. ನೋಡ್ರಿ, ಒಂದು ವಚನ ಓದಿಕೊಳ್ಳೋಣ. ಯೋವಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು. ಆ ವಾಕ್ಯ ಯಾರ ಬಳಿ ಇತ್ತು? ದೇವರ ಬಳಿ ಇತ್ತು. ಆ ವಾಕ್ಯವೇ ಏನಾಗಿತ್ತಂತೆ? ದೇವರಾಗಿತ್ತು. ಎಲ್ಲ ಗಮನ ಕೇಳ್ರಿ. ಆದಿಯಲ್ಲಿ ಏನಿತ್ತು? ಆ ವಾಕ್ಯ ಯಾರ ಹತ್ರ ಇತ್ತು? ಆ ವಾಕ್ಯವೇ ಏನಾಗಿತ್ತು? ಹಾಗಾದ್ರೆ ವಾಕ್ಯ ಅಂದ್ರೆ ಯಾವುದು? ದೇವರೇ. ದೇವರು ಏನಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳುವಂಥದ್ದು? ಎಷ್ಟೋ ಜನ ಬಹಳ ದೂರ ಹೋಗಿ ದರ್ಶನ ಕಾಣಕ್ ಹೋಗ್ತಾರೆ, ಆಗದೆ ಹೋಗ್ಬಿಡ್ತದೆ. ಆದರೆ ನಮ್ಮ ಕೈಯಲ್ಲೇ ದೇವರು ವೇದ ಪುಸ್ತಕವನ್ನು ಕೊಟ್ಟಿದ್ದಾರೆ, ಆತನ ನಾವು ನೋಡ್ಕೊಳ್ಳುವಂತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಆದಿಯಲ್ಲಿ ದೇವರ ವಾಕ್ಯ ಇತ್ತು, ಅಥವಾ ಅದು ದೇವರ ಬಳಿ ಇತ್ತು. ಆ ವಾಕ್ಯವೇ ದೇವರಾಗಿದೆ. ವಾಕ್ಯ ಬೇರೆ, ದೇವರು ಬೇರೆ ಅಲ್ಲ. ವಾಕ್ಯವೇ ದೇವರಾಗಿರುವಂಥದ್ದು. ಆ ವಾಕ್ಯ ಕೆಳಗೆ ಓದ್ಕೊಳ್ಳೋಣ. ಆ ವಾಕ್ಯ ಎಂಬುವವನು, ವಾಕ್ಯ ಎಂಬುದು ಹೇಳತಕ್ಕಂಥದ್ದು ಅದು ಒಂದು ಲೆಟರ್ ಅಲ್ಲ. ವಾಕ್ಯ ಎಂಬುವಾತನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು. ಆತನ ಮೂಲಕವಾಗಿ. ಯಾರ ಮೂಲಕವಾಗಿ? ಆತನ ಯಾರು? ವಾಕ್ಯ. ವಾಕ್ಯದಿಂದಲೇ ಸಮಸ್ತವೂ ಉಂಟಾಯಿತು. ಸಮಸ್ತ ಅಂದ್ರೆ ಸೂರ್ಯ, ಚಂದ್ರ, ಗಿಡ, ಮರ, ಪ್ರಾಣಿ, ಈ ಜಗತ್ತಲ್ಲಿ ಉಂಟಾದದ್ದೆಲ್ಲವೂ ಕೂಡ ಯಾರಿಂದ ಉಂಟಾದದ್ದು? ವಾಕ್ಯದಿಂದಲೇ ಉಂಟಾದದ್ದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವು ನೋಡತಕ್ಕಂಥ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಕೂಡ ದೇವರು ತನ್ನ ವಾಕ್ಯವನ್ನು ಕಳಿಸಿ ಉಂಟು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಬೆಳಕುಂಟಾಗಲಿ ಅನ್ನಲ್ಲಿ ಏನಾಯ್ತು? ಬೆಳಕುಂಟಾಯಿತು. ಹಾಗಾದ್ರೆ ಈ ಪ್ರಪಂಚದಲ್ಲಿ ಇರುವುದು ಎಲ್ಲವೂ ಕೂಡ ಆತನ ಮೂಲಕವಾಗಿ ಎಲ್ಲವೂ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಈ ವಾಕ್ಯವು ಬರೀ ಬೋರ್ಡ್ ಮೇಲೆ ಬರೆಯತಕ್ಕಂಥ ವಾಕ್ಯ ಅಲ್ಲ. ಅದಕ್ಕೆ ಕೆಳಗೆ ಹೇಳ್ತದ ನೋಡ್ರಿ, ಉಂಟಾಗಿರುವ ಉಂಟಾಗಿರತಕ್ಕಂಥ ವಸ್ತುಗಳಲ್ಲಿ ಆತನಿಲ್ಲದೆ, ಆ ವಾಕ್ಯವಿಲ್ಲದೆ, ಆತನಿಲ್ಲದೆ ಒಂದಾದ್ರೂ ಏನಾಗಿಲ್ಲ? ಉಂಟಾಗಿಲ್ಲ. ಈಗ ಹೇಳ್ರಿ, ನಿಮ್ಮ ಮನೆಯಲ್ಲಿ ಏನಾರು ಆಗ್ಬೇಕು ಅಂತಂದ್ರೆ ಯಾವುದರಿಂದ ಆಗ್ಬೇಕು? ವಾಕ್ಯದಿಂದಲೇ ಆಗ್ಬೇಕು. ನಿಮ್ಮ ಕುಟುಂಬದಲ್ಲಿ ಏನಾರು ಆಗ್ಬೇಕು ಅಂತಂದ್ರೆ ಅದು ವಾಕ್ಯದಿಂದಲೇ ಆಗ್ಬೇಕು. ವಾಕ್ಯ ಇಲ್ಲದೆ ಒಂದಾದ್ರೂ ಕೂಡ ಈ ಪ್ರಪಂಚದಲ್ಲಿ ಉಂಟಾಗ್ಲಿಲ್ಲ. ಉಂಟಾದದ್ದೆಲ್ಲವೂ ಆತನ ವಾಕ್ಯದಿಂದಲೇ ಉಂಟಾಯಿತು. ಹಾಗ ಕಾರಣ ಈ ಪ್ರಪಂಚವನ್ನ ದೇವರು ಹೇಗೆ ಮಾಡಿದ್ದಾರಂತಂದ್ರೆ, ಏನಾದ್ರೂ ನಿನ್ನ ಬಳಿಗೆ ಇಲ್ಲದಿದ್ದರೆ ಅದು ನಿನಗೆ ಆಗ್ಬೇಕು ಅಂತಂದ್ರೆ ವಾಕ್ಯವನ್ನ ಮಾತಾಡಬೇಕು. ನಾವು ನಮ್ಮ ಕಷ್ಟವನ್ನೇ ಮಾತಾಡ್ತಿರ್ತೀವಿ, ನಮಗಿರೋ ಸಮಸ್ಯೆಗಳ ಮಾತಾಡ್ತೀವಿ, ಅದನ್ನು ಮಾತಾಡಬಾರ್ದು. ವಾಕ್ಯವನ್ನು ಮಾತಾಡಬೇಕು. ಬೆಳಿಗ್ಗೆ ನಾವು ಕೇಳಿದ್ವಿ, ಭೂಮಿಯು ಕ್ರಮವಿಲ್ಲದೆ ಬೆರಿದಾಗಿಯೂ ಕತ್ತಲೆ ಆಗಿತ್ತು, ಆಗ ದೇವರು ಬೆಳಕುಂಟಾಗ್ಲಿ ಅನ್ನಲು ಏನಾಯ್ತು? ಆಗ ನಾವು ಏನ್ ಮಾಡ್ತೀವಿ? ಪ್ರಾಬ್ಲಮ್ ಅನ್ನ ಹೇಳ್ತಿರ್ತೀವಿ. ಪ್ರಾಬ್ಲಮ್ ಅನ್ನ ನೋಡಿ ವಾಕ್ಯವನ್ನು ಹೇಳಬೇಕು. ಆತನ ಬಾಸುಂಡಗಳಿಂದ ಗುಣವಾಗಿದ್ದೇನೆ. ನಾವೇನ್ ಹೇಳ್ತೀವಿ? ಡಾಕ್ಟರ್ ಹೇಳಿದ್ದಾರೆ, ದೊಡ್ಡ ಡಾಕ್ಟರ್ ಹೇಳಿದ್ದಾರೆ. ನಾವು ಇವರು ಹೇಳೋದನ್ನ ಹೇಳ್ತೀವಿ, ವಾಕ್ಯ ಮಾತ್ರ ಹೇಳೋದಿಲ್ಲ. ನನಗೆ ಬಹಳ ಕಷ್ಟ ಆಗ್ತದ್ರಿ, ಬಹಳ ನೋವಾಗ್ತದ್ರಿ, ನಮ್ ಬಾಧೆ ಆಗ್ತದ್ರಿ ಅಂತ ಹೇಳ್ತೀವಿ ಹೊರತು ಆತನ ಗಾಯಗಳಿಂದ ಗುಣವಾಗಿದ್ದೇವೆ ಹೇಳೋದಿಲ್ಲ. ದುಡ್ಡೇ ಇಲ್ರಿ, ರೊಕ್ಕ ಇಲ್ರಿ ಅಂತ ಹೇಳ್ತೀವಿ ಹೊರತು ಆತನ ನನ್ನನ್ನು ಆಶೀರ್ವದಿಸಿದ್ದಾರೆ ಹೇಳೋದಿಲ್ರಿ. ಬೈಬಲ್ ಹೇಳುತ್ತದೆ, ನನ್ನ ನಾಲಿಗೆ ವಶದಲ್ಲಿ ದೇವರು ಜೀವ ಮರಣ ಇಟ್ಟಿದ್ದಾರೆ, ನಿನಗೇನ್ ಬೇಕು? ಜೀವ. ಆಗ ಜೀವವುಳ್ಳ ವಾಕ್ಯವನ್ನು ಮಾತಾಡಿದ್ರೆ ಇಲ್ಲದೆ ಇರುವುದನ್ನ ಇರುವಾಗೆ ಕರೆಯುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಅದಕ್ಕೆ ನಮ್ಮನ್ನ ವಿಶ್ವಾಸಿಗಳು ಅಂತಾರೆ. ಏನಂತಾರೆ ನಮ್ಮನ್ನ? ವಿಶ್ವಾಸಿಗಳಂದ್ರೆ ಏನು ಗೊತ್ತಾ?
ಕಾಣದಿರತಕ್ಕಂಥದ್ದನ್ನ ಭರವಸೆದಿಂದ ಎದುರು ನೋಡತಕ್ಕಂಥದ್ದೇ ವಿಶ್ವಾಸಿ. ಈಗ ನಿಮ್ಮ ಹತ್ರ ಏನ್ ಇಲ್ಲವೋ ಅದನ್ನ ಆತನ ವಾಕ್ಯದಿಂದ ನಾವು ನುಡಿಯುವಾಗ ಅದು ಅಲ್ಲಿ ಆಗತಕ್ಕದಾಗಿದೆ. ಅಲ್ಲಿ ಆಗಿಲ್ಲ ಆದ್ರೂ ಕೂಡ ನಿಮ್ಮ ನಂಬಿಕೆಯಿಂದ ನೀವು ಅದನ್ನೇ ನುಡಿತಿದ್ದಾಗ, ನಂಬುವಾಗ ಅಲ್ಲಿ ಇಲ್ಲದೇ ಇರುವುದನ್ನ ದೇವ್ರು ಮಾಡಕ್ಕೆ ಶಕ್ತನಾಗಿದ್ದಾನೆ. ಈಗ ಹೇಳ್ರಿ, ದೇವರ ಕೈಯಲ್ಲಿದೆಯೋ ನಮ್ಮ ಕೈಯಲ್ಲಿದೆಯೋ? ದೇವ್ರ ಕೈಲಿದ್ಯಾ? ದೇವ್ರ ಕೈಲಿಲ್ರಿ. 2000 ವರ್ಷದಿಂದ ಭೂಮಿಗೆ ಬಂದು ಎಲ್ಲ ಮಾಡಿ ಅಧಿಕಾರವನ್ನು ನಮಗೆ ಕೊಟ್ಬಿಟ್ಟು ಅದನ್ನು ಹೋಗ್ಬಿಟ್ಟಿದ್ದಾರೆ. ದೇವರು ಯಾರಿಗೆ ಅಧಿಕಾರ ಕೊಟ್ರು? ತನ್ನ ಮಕ್ಕಳಿಗೆ ಕೊಟ್ರು. ಮಕ್ಕಳಾಗುವ ಅಧಿಕಾರವನ್ನು ಕೊಟ್ರು. ನಿಮಗೆ ದೇವರು ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ. ವ್ಯಾಧಿಗಳನ್ನು ಸ್ವಸ್ಥ ಮಾಡೋದಕ್ಕಾಗಿ, ಕಾಯಿಲೆಗಳನ್ನ ಬಿಡುಗಡೆ ಮಾಡೋದಕ್ಕಾಗಿ, ದೆವ್ವಗಳನ್ನು ಓಡಿಸೋದಕ್ಕಾಗಿ ದೇವರು ಬರ್ತಾರ? ನೀವು ಬಿಡಿಸ್ತೀರಾ? ನಂಬುವವರಿಂದ ಆಗುವ ಸೂಚನೆಗಳು. ದೆವ್ವಗಳನ್ನು ಏನ್ ಮಾಡೋರು? ಪ್ರಾರ್ಥನೆ ಮಾಡೋರಾ? ದೆವ್ವಗಳನ್ನು ಏನ್ ಮಾಡೋರು? ಓಡಿಸುವರು, ಬಿಡಿಸುವರು. ವ್ಯಾಧಿಗಳಿಗಾಗಿ ಕಣ್ಣೀರ್ ಬಿಟ್ಟು ಪ್ರಾರ್ಥನೆ ಮಾಡೋರ? ವ್ಯಾಧಿ ಹೆಸರು ಕೈ ಇಟ್ಟಾಗ ಸ್ವಸ್ಥವಾಗ್ತಾರ? ಕೈ ಇಟ್ಟು ಕಣ್ಣೀರ್ ಪ್ರಾರ್ಥನೆ ಮಾಡ್ತಾರ? ಇಲ್ಲ ಬಿಟ್ಟರೆ ಸ್ವಸ್ಥವಾಗ್ತಾರ? ನಿಮಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕೆ ಓದ್ಕೊಳ್ಳೋಣ ಈ ವಾಕ್ಯ 3ನೇ ವಚನ. ಆತನಲ್ಲಿ ಆತನ ವಾಕ್ಯದಲ್ಲಿ ಏನೈತೆ? ಜೀವವಿತ್ತು. ಜೀವ ಐತೆ. ಎಲ್ಲ ಗಮನವಾಗಿ ಕೇಳಿ. ಈಗ ನಿಮ್ಮೆಲ್ಲರಲ್ಲಿ ಜೀವ ಇದೆ, ಹೌದಲ್ಲ? ಹಾಗೆ ದೇವರ ವಾಕ್ಯದಲ್ಲಿ ಜೀವ ಇದೆ. ಪ್ರೈಸ್ ದಿ ಲಾರ್ಡ್. ಅದು ಬರೀ ಜೀವ ಅಲ್ಲ, ನಿತ್ಯ ಜೀವ ಇದೆ. ಅದು ದೇವರ ಜೀವ ತುಂಬಿದ ವಾಕ್ಯವಾಗಿದೆ. ಒಂದು ಗುಳಿಗೆ ಹಾಕೊಂಡ್ರೆ ತಲೆನೋವಿದೆ ಇಟ್ಕೊಳ್ಳೋಣ. ಒಂದು ಗುಳಿಗೆ ಹಾಕ್ತಿವಿ, ತಲೆನೋವು ಉಪಶಮನ ಆಗ್ತದೆ. ಸೊಂಟ ನೋವಿದ್ರೆ ಒಂದು ಗುಳಿಗೆ ಹಾಕಿದ್ರೆ ಸೊಂಟ ನೋವು ಉಪಶಮನ ಆಗತ್ತೆ. ಕಾಲಲ್ಲಿ ನೋವು ಅಂದ್ರೆ ಒಂದು ಗುಳಿಗೆ ಹಾಕಿದ್ರೆ ಕಾಲು ಗುಣವಾಗುತ್ತೆ. ಈ ಎಲ್ಲಾ ಗುಳಿಗೆಗಳು, ಮದ್ದುಗಳೆಲ್ಲವೂ ಕೂಡ ಯಾವ ಗಿಡಗಳೆಲ್ಲ ದೇವರೇ ವಾಕ್ಯದಲ್ಲಿ ಉಂಟಾಯಿತು. ಅರ್ಥ ಆಯ್ತಾ? ಜೀವ ಇಲ್ದಿರತಕ್ಕಂತ ಮಾತ್ರೆ ಗುಣಪಡಿಸ್ತದಾದ್ರೆ ಜೀವ ಉಳ್ಳ ವಾಕ್ಯವು ನಮ್ಮನ್ನ ಎಷ್ಟು ಮಟ್ಟಕ್ಕೆ ಆಶೀರ್ವದಿಸ್ತದೆ. ಹಲ್ಲೆಲೂಯ. ನಮ್ಮ ನಂಬಿಕೆಯು ಆತನ ವಾಕ್ಯದ ಮೇಲೆ ಕಾಣಪಡಬೇಕು. ಈ ವಾಕ್ಯಗಳು ಓದುವಂತ ಸಮಯದಲ್ಲಿ ಅಯ್ಯೋ ಆತನ ವಾಕ್ಯಕ್ಕೆ ಜೀವ ಇದೆ. ಪ್ರೈಸ್ ದಿ ಲಾರ್ಡ್. ನನಗೆ ಕೆಲವು 3 ವರ್ಷದ ಹಿಂದೆ ಸ್ವಲ್ಪ ದಪ್ಪ ಆಗಿದ್ದೇನೆ ಮತ್ತು ಮಾಂಸ ತಿನ್ನಬಾರ್ದು ಅಂತೇಳಿ ಬರೀ ತರಕಾರಿ ತಿನ್ನಕ್ಕೆ ಹೇಳಿದ್ರು. 4 ಥರದ ತರಕಾರಿ, ಬೆಳಗ್ಗೆ ಹಣ್ಣು, ಮಧ್ಯಾಹ್ನ ತರಕಾರಿ, ಸಂಜೆ ತರಕಾರಿ, ಬರೀ ಹಸಿ ತರಕಾರಿ ತಿಂತಿದ್ದೆ 1 ವರ್ಷ. ಅದು ತಿಂದ್ಬಿಟ್ಟು ಮಲಗಿದ್ರೆ ಮೈಯೆಲ್ಲ ಒಂಥರ ಜಮ್ ಅಂತ ಒಂಥರ ಓಡಾಡೋ ತರ ಕಾಣ್ತಾ ಇತ್ತು. ಇದೇನಪ್ಪ ಅಂತಂದ್ರೆ ಆ ತರಕಾರಿಗಳಲ್ಲಿರತಕ್ಕಂಥ ಅಂಶಗಳಲ್ಲೂ ನನ್ನ ನರಗಳಲ್ಲಿ ಓಡೋದನ್ನ ನಾನು ಫೀಲ್ ಮಾಡ್ತಿದ್ದೆ. ಚೆನ್ನಾಗಿದ್ದೆ, ಕಲರು ಚೇಂಜ್ ಆಗ್ಬಿಟ್ಟಿದ್ದೆ, ಸಣ್ಣನು ಹಾಕ್ಬಿಟ್ಟಿದ್ದೆ. ಆದ್ರೆ ಎಲ್ಲಿ ಹೋದ್ರು ಬಿಡಲ್ವೇ, ಮಾಂಸ ತಿನ್ನ ಹಾಕ್ತಾರೆ. ಆ ತರಕಾರಿ ತಿಂದಾಗ ನಮ್ ಕಲರ್ ಚೇಂಜ್ ಆಯ್ತು, ನಮ್ ಬಾಡಿ ಚೇಂಜ್ ಆಯ್ತು. ನನಗೇನು ದೇವ್ರ ಕೃಪೆಯಿಂದ ಕಾಯಿಲೆ ಇರಲಿಲ್ಲ. ಕೆಲವರು ಕಾಯಿಲೆ ಇದ್ದವರಿಗೆ 3 ದಿನದಲ್ಲಿ 24 ಗಂಟೆಯಲ್ಲಿ BP ಇಲ್ಲ, ಶುಗರ್ ಇಲ್ಲ, ಹೋಗಿ ಚೆಕ್ ಮಾಡಿದ್ರೆ ಇಲ್ಲ, ಕ್ಯಾನ್ಸರ್ ಕೂಡ ಹೀಲ್ ಆಗ್ತದೆ ಅಂತಂದ್ರು. ನಾನು ಹೇಳ್ತೀನಿ, ದೇವರು ಸೃಷ್ಟಿ ಮಾಡಿದ ತರಕಾರಿಯಲ್ಲಿ ಶಕ್ತಿ ಇರೋದಾದ್ರೆ ಆತನ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇರಬೇಕು. ಇದಕ್ಕೆ ಜೀವ ಇದೆ. ತರಕಾರಿ ಗಿಡದಿಂದ ನಾವು ತೆಗೆದ್ಬಿಟ್ಟು ಜೀವ ಹೋಯ್ತು. ಅದನ್ನು ತಿಂದೆ ಒಬ್ಬ ಮನುಷ್ಯ ಚೆನ್ನಾಗಿ ಬದುಕ್ತಾನೆ. ಆದ್ರೆ ದೇವರ ವಾಕ್ಯದಿಂದ ನಾವು ಎಷ್ಟು ಮಟ್ಟಿಗೆ ಬದುಕೋಬಹುದು. ಆದ್ರೆ ನಾವೇನ್ ಮಾಡ್ತೀವಿ? ದೇವರ ವಾಕ್ಯವನ್ನ ಯಾವಾಗಲೂ ಸಮಯ ಸಿಕ್ಕಿದಾಗ. ಇನ್ನು ಕೆಲವರು ನಾನು 1 ಸತಿ ಬೈಬಲ್ ಓದಿದ್ದೇನೆ, 2 ಸತಿ ಓದಿದ್ದೇನೆ ಅಂತ ತೋರ್ಸ್ಕೊಳಕ್ಕೆ ಓದ್ತಾರೆ. ಇನ್ನು ಕೆಲವರು ಭಕ್ತಿ ಪುಸ್ತಕ ಜಿಮ್ಮು ಪಕ್ಕದಲ್ಲಿ ಇಟ್ಕೊತಾರೆ. ಭಯ ಬಂದಾಗ, ಮಕ್ಕಳಿಗೆ ಜ್ವರ ಬಂದ್ರೆ ಪಕ್ಕದಲ್ಲಿ ಇಟ್ಬಿಡ್ತಾರೆ, ಜ್ವರ ಹೋಗ್ಬಿಡ್ಲಿ ಅಂತ. ಅಲ್ರಿ, ಈ ವಾಕ್ಯಕ್ಕೆ ಜೀವ ಇದೆ. ಈ ವಾಕ್ಯ ಎಲ್ಲಿರ್ಬೇಕು? ತಲೆ ದಿಂಬಲ್ಲ, ನಮ್ಮ ಹೃದಯದಲ್ಲಿ ಇರ್ಬೇಕು. ಆಮೇನ್. ಕೆಲವರು ಹೇಳ್ಬೋದು ನನಗೆ ಓದಕ್ ಬರೋದಿಲ್ಲ ಸಾರ್ ಅಂತ. ಮೊಬೈಲ್ ಆಪರೇಟ್ ಮಾಡಕ್ ಗೊತ್ತಿಲ್ಲ. ಓದಕ್ ಇಲ್ದಿದ್ರು ಕೂಡ ಮೊಬೈಲ್ ಆಪರೇಟ್ ಮಾಡಕ್ ಕಲಿತೀವಲ್ವಾ?
ಆ ಮೊಬೈಲ್ ಒಳಗೆ ಒಂದು ಚಿಪ್ ಬರ್ತದೆ, ಆ ಚಿಪ್ ಅಲ್ಲಿ ವಾಕ್ಯ ಫ್ರೀ ಆಗಿ ಹಾಕೋಬಹುದು. ಕನ್ನಡದಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ, ಇಂಗ್ಲಿಷ್ ಅಲ್ಲಿ, ಯಾವ್ದು ಭಾಷೆಯಲ್ಲಿ. ವಾಕ್ಯ ದಿನ ಕೇಳಬೇಕು. ವಾಕ್ಯಕ್ಕೆ ಜೀವ ಇದೆ. ಆ ಜೀವವುಳ್ಳ ವಾಕ್ಯ ನಿನ್ನ ಹೃದಯದಲ್ಲಿ, ಮನಸ್ಸಲ್ಲಿ ಪ್ರವೇಶಿಸಿ ನಿನಗೆ ಧೈರ್ಯವನ್ನು, ನಂಬಿಕೆಯನ್ನು, ಶಕ್ತಿಯನ್ನು, ಆರೋಗ್ಯವನ್ನ ಉಂಟು ಮಾಡತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ದಯಮಾಡಿ ನಾನು ಹೇಳ್ತೇನೆ ಕೇಳ್ರಿ, ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿ ಒಂದು ವಾಕ್ಯದಿಂದ ಬದುಕುವವರಾಗಿದ್ದಾರೆ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳಿದ್ರು. ಲೂಕನ ಬರೆದ ಸುವಾರ್ತೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದಲೂ ಬದುಕುವನು ಎಂದು ಬರದದೆ ಅಂದನು. ನೀವು ಬದುಕ್ಬೇಕಾ? ಏನಾಗ್ಬೇಕು? ನೀವು ಬದುಕ್ಬೇಕಂದ್ರೆ ಬೈಬಲ್ ಹೇಳ್ತದೆ, ಬರೀ ಮುದ್ದೆ ರೊಟ್ಟಿ ತಿಂದ್ರೆ ಮಾತ್ರ ಅಲ್ಲ, ಅದರೊಂದಿಗೆ ಯಾವುದು ತಿನ್ಬೇಕಂದ್ರೆ ವಾಕ್ಯ. ಒಂದು ದಿನಕ್ಕೆ ಎಷ್ಟು ಹೊತ್ತು ಊಟ ಮಾಡ್ತೀವಿ? 3 ಹೊತ್ತು, 2 ಟೈಮ, 3 ಟೈಮ, ಒಂದೇ ಟೈಮ? ಒಂದೇ ಟೈಮ? 2 ಸಲ ಸ್ವಲ್ಪ ಮುದ್ದೆ ಅಥವಾ ಒಂದು ರೊಟ್ಟಿ, ಸ್ವಲ್ಪ ರೈಸ್ ಹಾಕೊಳ್ಳಲ್ಲ. ಮತ್ತೆ ಅದು ಬಂದದೆ ಟೀ, ಅದು ಕಡಿ ಸ್ವಲ್ಪ ತಿನ್ಬೇಕು, ಇಲ್ಲಾಂದ್ರೆ ಗೊತ್ತಾಗ್ಬಿಡ್ತದೆ. ಆದ್ರೆ ನಿನ್ನ ಆತ್ಮಕ್ಕೆ ಎಷ್ಟು ವಾಕ್ಯ ತಿಂದಿದ್ದಿ? ನೀನ್ ಹುಟ್ಟಿದಾಗಿಂದ ಎಷ್ಟು ಮೂಟೆ ಖಾಲಿ ಮಾಡಿದ್ದಿ? ಆದ್ರೆ ನಿನ್ನ ಆತ್ಮಕ್ಕೆ ವಾಕ್ಯ ಎಷ್ಟು ತಿಂದಿದ್ದಿ? ಅಲ್ರಿ, ಅದು ಎಲ್ರಿ, ಹೋಗ್ರಿ, ಭಾನುವಾರ ಬರ್ತೀವಿ, ಬೈಬಲ್ ತಗ ಬರ್ತೀವಿ, ಅವ್ರು ಓದುವಾಗ ಸ್ವಲ್ಪ ನೋಡ್ಕೊತೀವಿ. ಇದು ವಾಕ್ಯ ಜೀವವುಳ್ಳದ್ದು. ದೇವರೇ ಆಗಿದ್ದಾರೆ. ನಾವು ಹಿಂದೂ ಆಗಿದ್ದಾಗ ದೇವರನ್ನ ದರ್ಶಿಸಕ್ಕೆ ಕಲ್ಲನ್ನ ಹೋಗಿ ನೋಡೋದಕ್ಕೆ ಬಹಳ ದೂರ ಹೋಗ್ತಿದ್ವಿ. ವ್ರತ ಇದ್ಕೊಂಡು ಹೋಗ್ತಿದ್ವಿ, ಬೆರಿ ಕಾಲಲ್ಲಿ ಹೋಗ್ತಿದ್ವಿ. ಮಾಂಸ ಗೀಂಸ ತಿನ್ನದ 40 ದಿನ ಹೋಗಿ ಅಲ್ಲಿ ಹೋಗಿ ನೋಡಕ್ ಬಂದ್ರೆ ಬೈಕಡ, ನಾಯಿಂದ ಮೋನೆ ಬೈಕಡ ಅಂತ ತೆಗೆದು ಬಿಸಾಕ್ತಾರೆ. ನಾಯಿ ಮಗನೇ ಹೋಗು ಅಂತ ಹೇಳ್ಬಿಡ್ತಾರೆ ಪೊಲೀಸರು. ಅಯ್ಯೋ ನೋಡ್ಬಿಡ್ತೀನಿ ಸ್ವಾಮಿ, ನೋಡ್ಬಿಡ್ತೀನಿ ಅಂತ ಬೈಕಡ ಅಂತ ಹೇಳ್ತಾರೆ. ಕಲ್ಲು ನೋಡಕ್ಕೆ. ಜೀವವುಳ್ಳ ದೇವರ ವಾಕ್ಯ ನಮ್ಮ ಕೈಯಲ್ಲೈತೆ. ದಯಮಾಡಿ ಹೇಳ್ತೀನಿ, ಪ್ರತಿ ದಿನ ನಿಮಗೆ ಯಾರಾದ್ರೂ ಲೆಟರ್ ಕಳಿಸ್ತಾರೆ ನಿಮ್ಮ ಮಕ್ಕಳು, ಅಯ್ಯೋ ಓದಕ್ ಹೊರದ ಬಿಸಾಕ್ಬಿಡ್ತೀರಾ? ಓದಕ್ ಗೊತ್ತಿಲ್ಲ ಬಿಸಾಕ್ತೀರಣ್ಣ, ಏನ್ ಮಾಡ್ತೀರಿ? ಯಾರು ಓದ್ತಾರೋ ಅವ್ರಿಗೆ ದಮ್ಮಯ್ಯ ಮಾಡಿ ಒಂದು 100 ರೂಪಾಯಿ 50 ರೂಪಾಯಿ ಕೊಟ್ಟಾದ್ರೂ ಓದಿಸ್ಕೊತೀವಿ. ನಿಮ್ ಮಗ ಬರೆದ ಲೆಟ್ರು ನಿನ್ ಏನ್ ನೆಮ್ಮದಿ ತರೋದಿಲ್ಲ, ಬೇಜಾರ್ ತರ್ತದೆ. ಅಮ್ಮ ಇಲ್ಲಿ ನೀರ್ ಸರಿ ಇಲ್ಲ, ಊಟ ಸರಿ ಇಲ್ಲ, ನನಗೆ ಸ್ವಲ್ಪ ಆರಾಮಿಲ್ಲ, ಸ್ವಲ್ಪ ಕಾಸು ಕಡಿಮೆ ಇದೆ ಅಂತ ಹೇಳ್ತಾನೆ. ಅದನ್ನ ಓದುವೆ, ಕಾಸು ಕೊಟ್ಟು ಓದಿಸ್ಕೊತೀಯ. ಇದು ಹಂಗಲ್ಲ. ಇದನ್ನು ಓದುವವರು, ಕೇಳುವವರು, ಇದರಿಂದ ನಡೆಯುವವರು ಧನ್ಯರು, ಆಶೀರ್ವದಿಸಲ್ಪಟ್ಟವರು. ಯಾರಿಗೆಲ್ಲ ಆಶೀರ್ವಾದವಾಗಿರ್ಬೇಕು ಅಂತ ಆಸೆ ಪಡ್ತಿರೋ, ಇದನ್ನು ಒಬ್ಬರಿ ಓದಿದ್ರೆ ಸಾಕು ಆಶೀರ್ವಾದ, ಕೇಳಿದ್ರೆ ಸಾಕು ಆಶೀರ್ವಾದ. ಯಾಕಂದ್ರೆ ಇದು ಪ್ರಮಾಣ ಅಲ್ಲ, ಸತ್ಯ. ಸತ್ಯವನ್ನು ಕೇಳಿದಾಗ ನಿನಗೆ ನಂಬಿಕೆ ಬಂದ್ಬಿಡುತ್ತದೆ. ಕಾರಣ ಅದರಲ್ಲಿ ಜೀವ ಇದೆ. ಏನೈತೆ? ಜೀವ ಐತೆ. ಈ ವಾಕ್ಯ ಸ್ವಾಮಿ ಹೇಳಿದ್ರು, 7 ಸಭೆಗೆ ಹೇಳುವಾಗ, ಸಭೆಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಏನಂದ್ರು? ಯಾರಿಗೆಲ್ಲ ಕಿವಿ ಇದೆ? ಬರೀ ಕೇಳಿದ್ರೆ ಸಾಕು, ನೀನೇನ್ ಮಾಡೋದಿಲ್ಲ. ಆ ವಾಕ್ಯವೇ ನಿನ್ ಒಳಗೆ ಪ್ರವೇಶಿಸಿ ಮಾಡಬೇಕಾದ ಕೆಲಸವನ್ನು ಮಾಡ್ತದೆ. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ನಾವು ಒಳ್ಳೇದ್ ಮಾಡಕ್ ನಮ್ಮಿಂದ ಆಗೋದಿಲ್ಲ. ಈ ವಾಕ್ಯ ಒಳಗೆ ಹೋಗಿ ನಿನ್ ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಂಡ್ರೆ, ಹೆಂಗ್ ಮಾತ್ರೆ ಹೋಗಿ ಹೊಟ್ಟೆ ಒಳಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಆರಾಮ್ ಕಡ್ತದ, ಅದಕ್ಕಿಂತಲೂ ಪವರ್ಫುಲ್ ಆಗಿರೋ ವಾಕ್ಯ ನಿನ್ ಕಿವಿ ಒಳಗೆ ಹೋಗಿ, ದೇವರೇ ನನಗೆ ಈ ವಾಕ್ಯ ಬೇಕಪ್ಪ ಅಂದಾಗ ಅದು ನಿನ್ನ ಮನಸ್ಸಲ್ಲಿ ಹೋಗಿ ನಿನ್ನ ಜೀವಿತವನ್ನೇ ಬದಲಾಯಿಸತಕ್ಕದಾಗಿರ್ತದೆ. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಇವತ್ತು ನಿನ್ ಮನೇಲಿ ಉಳ್ಕೊಬೇಕು ಅಂದ್ರು ಅಷ್ಟೇ. ಅವನ್ ತಟ್ಟನೆ ಹಿಡಿದು ಬಂದ, ಮನೆಗೆ ಓಡ್ತಾ ಇದ್ದಾನೆ. ಜನ ಹೇಳ್ತಾರೆ, ಈ ಪಾಪಿ ಮನೆಗೆ ಹೋಗ್ತಾರ ಯೇಸು ಅಂತ ಹೇಳ್ತಿದ್ದಾರೆ. ಆದ್ರೆ ಓಡ್ತಾ ಓಡ್ತಾ
ಆ ವಾಕ್ಯವನ್ನ ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಂಡ, ಇವತ್ತು ಯೇಸು ನನ್ನ ಮನೇಲಿ ಉಳಿತಾರೆ ಅಂತ ಆ ಮಾತು ಒಳಗೆ ಹೋಗಿದ ತಕ್ಷಣ ಅವನ ಮನಸ್ಸಲ್ಲಿ ಪರಿವರ್ತನೆ ಆಯಿತು. ಸ್ವಾಮಿ, ನಾನು ಇದುವರೆಗೂ ಯಾರಿಗೆಲ್ಲ ಏಮಾರಿಸಿದ್ದೀನೋ 4ರಷ್ಟು ಹಿಂತಿರುಗಿ ಕೊಟ್ಬಿಡ್ತೀನಿ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಕೊಟ್ಟು ಬಿಡ್ತೀನಿ. ಅದಕ್ಕೆ ಮುಂಚಿತವಾಗಿ ಕೂಡ ಮೋಸೆ ಪ್ರಮಾಣ ಹೇಳ್ಕೊಡ್ತದೆ ಇದು ಮಾಡಬಾರ್ದು ಅಂತ. ಅವನಿಗೆ ಮನತ್ರಗಕ್ಕಾಗಿಲ್ಲ. ಆದ್ರೆ ಯೇಸುವಿನ ವಾಕ್ಯ ಒಳಗೆ ಹೋದಾಗ ಅವನ ಜೀವಿತ ಪರಿವರ್ತನೆ ಆಯಿತು. ಯಾಕಂದ್ರೆ ಇದರಲ್ಲಿ ಜೀವ ಇದೆ. ಈ ಜೀವವುಳ್ಳ ವಾಕ್ಯ ನೀನ್ ಒಳಗೆ ಹೋಗುವಾಗ ನೀನ್ ಪೆದ್ದನಾಗಿದ್ರು, ನೀನ್ ದಡ್ಡನಾಗಿದ್ರು, ನೀನ್ ಸೋಂಬೇರಿ ಆಗಿದ್ರು ಅದು ನಿನ್ನ ಉತ್ಸಾಹ ಪಡಿಸ್ತದೆ. ನಮ್ಮ ಅಮ್ಮ ಹೇಳ್ತಿದ್ರು ನನ್ನನ್ನ, ನಿನ್ ಎತ್ತಕ್ಕಿಂತ ಒಂದು ಕಲ್ಲಾದ್ರೂ ಎತ್ತಿದ್ರೆ ಮಸಾಲೆ ರುಬ್ಬಕ್ಕಾದ್ರೂ ಇಟ್ಕೊಂಡ್ಬಿಡ್ತಿದ್ದೆ, ನಿನ್ ಏನು ಪ್ರಯೋಜನ ದಡ್ಡ ಅಂತಿದ್ರು. ಯೇಸು ಸ್ವಾಮಿ ನಂಬಿದಿ ಹಗಲು ರಾತ್ರಿ ಈ ವಾಕ್ಯವನ್ನು ಕೇಳಿದ ಮೇಲೆ ನಮ್ಮಮ್ಮ ಹೇಳಿದ್ರು, ನಿಂತರ ಇನ್ನು 70 ಮಕ್ಕಳು ಎತ್ತಿದ್ರು ಕೂಡ ಚೆನ್ನಾಗಿರ್ತಿತ್ತು ನನಗೆ. ಹಲ್ಲೆಲೂಯಾ. ಈ ವಾಕ್ಯ ಒಬ್ಬ ಮನುಷ್ಯನ ಬದಲಾಯಿಸ್ತದೆ. ಈ ವಾಕ್ಯಕ್ಕೆ ಜೀವ ಇದೆ. ಈ ಜೀವವುಳ್ಳ ವಾಕ್ಯವು ನಿನ್ ಕಿವಿ ಒಳಗೆ ಹೋಗಿ ನಿನ್ನ ನರಗಳಲ್ಲಿ, ಮಾಂಸದಲ್ಲಿ, ನಿನ್ನ ಮನಸ್ಸಲ್ಲಿ ಪ್ರವೇಶಿಸಿ ನಿನ್ನನ್ನು ಮನುಷ್ಯನಾಗಿ ಬದಲಾಯಿಸ್ತದೆ. ಬೈಬಲ್ ಅಲ್ಲಿ ಒಬ್ಬ ಸ್ತ್ರೀಯನ್ನ ಈಕೆ ವಿಭಚಾರ ಮಾಡ್ತಿದ್ದಾಗ ಹಿಡಿಯಲ್ಪಟ್ಟು ಅಂತ ಕರ್ಕೊಂಡ್ ಬರ್ತಾರೆ. ಈಕೆಗೆ ಕಲ್ಲು ಹೊಡಿಬೇಕು ಅಂತಾರೆ. ಆಗ ಯೇಸು, ನಿಮ್ಮಲ್ಲಿ ಪಾಪ ಮಾಡದಿದ್ದವರು ಕಲ್ಲು ಹೊಡಿ ಅಂದಾಗ ಎಲ್ಲರೂ ಮೆದ್ದು ಹೋಗ್ಬಿಡ್ತಾರೆ. ಆಗ ಆ ಹೆಂಗಸು ಅಲ್ಲೇ ನಿಂತಿರ್ತಾಳೆ. ಅವಳು ಹೇಳ್ತಾಳೆ, ನಾನ್ ತಪ್ಪು ಮಾಡಿದ್ದೀನಿ, ನನ್ನನ್ನು ಹೊಡೆಯೋದಕ್ಕೆ ನಾನು ಸಿದ್ಧಳಾಗಿದ್ದೇನೆ ಅಂತ. ಯೇಸು ನೋಡಿ ಹೇಳ್ತಾರೆ, ನಿನ್ನನ್ನು ಯಾರು ನ್ಯಾಯ ತೀರಿಸಲಿಲ್ವಾ ಅಂತಾರೆ. ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಹೇಳ್ತಾರೆ, ಹೋಗು, ಇನ್ ಮುಂದೆ ಏನ್ ಮಾಡ್ಬೇಡ, ಪಾಪ ಮಾಡ್ಬೇಡ ಅಂತ. ಅವಳ ಕಸಬು ಅದೇ, ಅವಳ ಕೆಲಸವೇ ಅದೇ. ಆದ್ರೆ ಅವಳಿಗೆ ಬಿಡಕ್ಕೆ ಆಗ್ತಿರ್ಲಿಲ್ಲ. ಧರ್ಮಶಾಸ್ತ್ರ ಹೇಳ್ತದೆ ವ್ಯಭಿಚಾರ ಮಾಡಬಾರ್ದು ಅಂತ, ಆದ್ರೂ ಅವಳು ಪಾಪ ಮಾಡಕ್ ಬಿಡಕ್ ಆಗ್ತಿರ್ಲಿಲ್ಲ. ಏಸು ಹೇಳಿದ್ರು ಪಾಪ ಮಾಡಬೇಡ ಅಂತ ಹೇಳಿ. ಆತನ ವಾಕ್ಯದಲ್ಲಿ ಜೀವ ಇರೋದ್ರಿಂದ ಅಂದಿನಿಂದ ಅವರು ಪಾಪವೇ ಮಾಡಲಿಲ್ಲ. ಹಲ್ಲೆಲೂಯಾ. ದಯಮಾಡಿ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಆತನ ವಾಕ್ಯದಲ್ಲಿ ಜೀವ ಇದೆ. ಆತನ ವಾಕ್ಯವನ್ನು ಕಳಿಸಿ ಒಬ್ಬ ಮನುಷ್ಯನನ್ನ ಬದಲಾಯಿಸುವವರಾಗಿದ್ದಾರೆ. 2000 ದೆವ್ವ ಹಿಡಿದಂತ ಒಬ್ಬ ಮನುಷ್ಯನು ಒಂದು ಕಡೆ ಇರ್ತಿರ್ಲಿಲ್ಲ. ಅವನನ್ನು ತನ್ನ ವಾಕ್ಯವನ್ನು ಕಳಿಸಿ ಅವನನ್ನು ಸಂಪೂರ್ಣವಾಗಿ ಸ್ವಸ್ಥ ಬುದ್ಧಿಯಾಗಿ ಯೇಸು ಪಾದದಲ್ಲಿ ಕೂತು ವಾಕ್ಯ ಕೇಳ್ತಿದ್ದ. ಆದ ಕಾರಣ ವಾಕ್ಯದಲ್ಲಿ ಜೀವ ಇದೆ. ವಾಕ್ಯವು ದೇವರು ಒಂದೇ ಆಗಿದ್ದಾರೆ. ಇನ್ನು ಮುಂದೆ ನೀವೆಲ್ಲರೂ ತೀರ್ಮಾನ ಮಾಡಬೇಕು. ಮಕ್ಕಳನ್ನ ಓದಿಸ್ತೀರಿ ಅಲ್ವಾ? ಒಂದು ಕ್ಲಾಸ್ ಅಲ್ಲಿ 6 ಪುಸ್ತಕಗಳಿರ್ತದೆ. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡಿ, ಆಮೇಲೆ ಯಾವ್ದಪ್ಪ ಕನ್ನಡ, ಇಂಗ್ಲಿಷು, ಆಮೇಲೆ ಹಿಂದಿ, 7 ಪುಸ್ತಕ. SLC ವರೆಗೂ 70 ಪುಸ್ತಕ ಓದಿ ಕುಡಿದು ಬಿಸಾಕ್ಬಿಟ್ಟಿರ್ತಾರೆ ಇವರು. ಆದ್ರೆ ಬೈಬಲ್ ಒಂದು ಪುಸ್ತಕ ಓದಿ ಮುಗಿಸ್ತಾ ಕೇಳಿವ್ರನ್ನ ಓದಿದ್ರೇನೋ ನಿದ್ದೆ ಬರ್ತದೆ, ತಲೆ ಕೆಡ್ತಾ ಬರ್ತದೆ, ಆವಾಗ ಮೈ ಕೆಡ್ತಾ ಬರ್ತದೆ. ಬೈಬಲ್ ಓದೋದಕ್ಕೆ ಆಗುದಿಲ್ಲ. 70 ಪುಸ್ತಕ ಓದ್ಬಿಡ್ತೀವಿ SLC ವರೆಗೂ, ಓದಿ ಬಿಸಾಕ್ಬಿಡ್ತೀವಿ ಅಂಗಡಿಗೆ. ಅದು ಈ ಒಂದು ಪುಸ್ತಕ ಓದೋದಕ್ಕೆ ನಿದ್ದೆ ಬರುತ್ತೆ, ಹಾಕ್ಲಿಕ್ಕೆ ಬರ್ತದೆ, ಬೇಜಾರಾಗುತ್ತೆ. ಯಾಕಂದ್ರೆ ಒಳಗಿರೋ ದೆವ್ವಗಳೆಲ್ಲ ಒಳಗೆ ಹೋಗ್ತೈತೆ. ಇದು ಜೀವವುಳ್ಳ ದೇವರ ವಾಕ್ಯ. ಒಬ್ಬ ಮನುಷ್ಯನ ಲೈಫ್ ಅನ್ನು ಚೇಂಜ್ ಮಾಡ್ತದೆ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಮಾರ್ಪಾಡು ತರುತ್ತದೆ. ಉಂಟಾದದ್ದಲ್ಲ, ಪ್ರಪಂಚದಲ್ಲಿ ಆತನ ವಾಕ್ಯದಿಂದಲೇ ಉಂಟಾಯಿತು. ನಿನ್ ಲೈಫ್ ಅಲ್ಲಿ ಏನಾರು ಆಗ್ಬೇಕಾದ್ರೆ ಈ ವಾಕ್ಯದಿಂದಲೇ ಆಗ್ಬೇಕು. ನಿನಗೆ ಆರೋಗ್ಯ ಬೇಕಾ, ಆಶೀರ್ವಾದ ಬೇಕಾ, ಅದ್ಭುತ ಆಗ್ಬೇಕಾ, ವಾಕ್ಯದಿಂದಲೇ ಆಗ್ಬೇಕು. ವಾಕ್ಯ ಇಲ್ಲದೆ ಒಂದಾದ್ರೂ ಉಂಟಾಗುವುದಿಲ್ಲ. ಮ್ಯಾಜಿಕ್ ಅಲ್ಲ ಇದು. ಇದು ವಾಕ್ಯದಿಂದಲೇ ಉಂಟಾಗತಕ್ಕಂಥದ್ದು. ಅದಕ್ಕೆ ಈ ವಾಕ್ಯವು
ಏನಿದೆ? ಅದರಲ್ಲಿ ಜೀವ ಇದೆ, ಆತನಲ್ಲಿ ಜೀವ ಇತ್ತು, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿದೆ. ಯಾರಿಗೆ ಬೆಳಕಾಗಿದೆ? ನಮ್ಮೆಲ್ಲರಿಗೂ ಅದೇ ಬೆಳಕು. ಈ ಬೆಳಕಲ್ರಿ, ಇದು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಮುಂದೆ ಏನ್ ಮಾಡ್ಬೇಕು, ಏನಾಗಿರ್ತೀವಿ, ಏನ್ ಆಗತ್ತೆ ಎಲ್ಲ ಇದ್ರ ನಮ್ಮ ವಾಕ್ಯವೇ ಬೆಳಕಾಗಿರ್ತದೆ. ಭಕ್ತನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ನಿನ್ ಫ್ಯೂಚರ್ ಈ ವಾಕ್ಯವು ಬೆಳಕಾಗಿರ್ತದೆ. ನನಗೆ ಬಂದು ಯಾರು ಏನ್ ಹೇಳಿದ್ರು ಕೇರ್ ಮಾಡೋದಲ್ಲ, ನನಗೆ ಗೊತ್ತು ಈ ವಾಕ್ಯ ನನ್ನ ಲೈಫ್ಗೆ ಫ್ಯೂಚರ್ ಆಗಿದೆ. ಯಾರು ಮಾಟ ಮಂತ್ರ ದೆವ್ವ ಪೀಡೆ ಪಿಚಾಚಿ ಕುಟಿ ಸಹಿತ ತಗೊಂಬಂದ್ ಮನೆಯೊಳಗೆ ಬಿಟ್ರು ಕೂಡ ನಮಗೆ ಏನು ಆಗುದಿಲ್ಲ, ಯಾಕಂದ್ರೆ ನನ್ನ ವಾಕ್ಯವು ನನಗೆ ಬೆಳಕಾಗಿದೆ. ಅರ್ಥ ಆಯ್ತ್ರಿ? ಆದ ಕಾರಣ ಈ ವಾಕ್ಯವು ನಮ್ಮೆಲ್ಲರಿಗೂ ಕೂಡ ಮನುಷ್ಯರಿಗೆ ಇದೇ ಬೆಳಕು. ವಾಕ್ಯ ಇಲ್ಲದಿದ್ದರೆ ನೀನು ಕುರುಡನ ಹಾಗೆ. ಕುರುಡನು ಏನು ಗೊತ್ತಾಗುದಿಲ್ಲ, ನಿನಗೇನು ಗೊತ್ತಾಗುದಿಲ್ಲ. ವಾಕ್ಯ ಇದ್ರೆ ಅಮ್ಮ, ವಾಕ್ಯ ಕೇಳಿದ್ರೆ ಈ ವಾಕ್ಯವು ನಿನ್ನ ಜೀವಿತಕ್ಕೆ ಬೆಳಕಾಗಿರ್ತದೆ. ಈಗ ನೋಡ್ರಿ, ಒಂದು ವೇಳೆ ಲೈಟ್ ಹೋಗ್ಬಿಟ್ರೆ ಇಲ್ಲಿ ಏನಿರ್ತದೆ? ತಿರ್ಗಾ ಲೈಟ್ ಬಂದಾಗ ಏನಾಗುತ್ತೆ ನಮಗೆ? ಏನಮ್ಮ? ಬೆಳಕು ಬರ್ತದೆ, ನಮಗೇನಾಗುತ್ತೆ? ಖುಷಿ ಆಗತ್ತೆ, ಹೌದಲ್ಲ? ಚರ್ಚಲ್ಲಿ ಒಮ್ಮೊಮ್ಮೆ ಲೈಟ್ ಹೋಗ್ಬಿಡ್ತದೆ, ಲೈಟ್ ಬಂದ ತಕ್ಷಣ ಬಂತು ಸ್ತೋತ್ರ ಸ್ತೋತ್ರ ಅಂತಾರೆ, ಹೌದಲ್ಲ? ಯಾಕೆ? ಖುಷಿ. ಈ ಬೆಳಕು ಬರೀ ಸ್ವಲ್ಪ ಖುಷಿ ಕೊಡ್ತದೆ. ಈ ವಾಕ್ಯ ಎಂಬ ಬೆಳಕು ನಮ್ಮ ಲೈಫ್ ಪೂರ್ತಿ ಖುಷಿಯನ್ನು ಕೊಡ್ತದೆ. ಮತ್ತು ಒಂದು ಕಡೆ ಸಾಮು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ನೋಡಿ, ಈ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ. ಕತ್ತಲೆ ಅಂದ್ರೆ ಸೈತಾನನು, ಕತ್ತಲೆ ಅಂದ್ರೆ ಈ ಜಗತ್ತು, ಕತ್ತಲೆ ಅಂದ್ರೆ ಈ ಪ್ರಪಂಚದ ಸಂಗತಿಗಳು. ಈ ಪ್ರಪಂಚದಲ್ಲಿರುವವರೆಲ್ಲರೂ ಈ ಪ್ರಪಂಚದ ಸಿಸ್ಟಮೆಟಿಕ್ಗೆ ಅವರು ಒಳಪಟ್ಟಿದ್ದಾರೆ. ಆದ್ರೆ ಈ ಕತ್ತಲೆ ಎಂಬ ಪ್ರಪಂಚದಲ್ಲಿ ಆ ವಾಕ್ಯವು ನಿನ್ನ ಜೀವಿತಕ್ಕೆಲ್ಲರಿಗೂ ಬೆಳಕಾಗಿರತಕ್ಕದಾಗಿರ್ತದೆ. ಕತ್ತಲಿರುವವರಿಗೆ ಭಯ ಇರ್ತದೆ, ಬೆಳಕಲ್ಲಿರುವವರಿಗೆ ಏನಿಲ್ಲ, ಭಯ ಇಲ್ಲ. ಆದ ಕಾರಣ ಈ ವಾಕ್ಯವು ಈ ಕತ್ತಲೆ ಎಂಬ ಪ್ರಪಂಚಕ್ಕೆ ನಿಮಗೆ ಬೆಳಕನ್ನು ಕೊಡ್ತದೆ. ಯಾಕಂದ್ರೆ ನೀವು ಧೈರ್ಯವಾಗಿರ್ಬಹುದು, ನೀವು ಉತ್ಸಾಹವಾಗಿ ಸಂತೋಷವಾಗಿರ್ಬಹುದು. ನನ್ನ ದೇವರು ನನಗಿದ್ದಾರೆ. ಇಲ್ಲದಿದ್ರೆ ಈ ಲೈಟ್ ಎಲ್ಲ ಹಾಕಿದ್ರು ಕೂಡ ಒಳಗಡೆ ಭಯ ಭಯ, ಡವ ಯೋಚನೆ, ಏನಾಗ್ತದೋ, ನಮ್ಮ ಮುಂದೆ ಏನಾಗ್ತದೋ, ಟಿವಿ ನೋಡಿ, ಪೇಪರ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ನಮಗೇನ್ ಆಗ್ಬಿಡ್ತದೋ ಅನ್ನೋ ಭಯ ಇರ್ತದೆ. ವಾಕ್ಯ ಇದ್ರೆ ನಿನಗೆ ಬೆಳಕಲ್ಲಿರ್ತಿ. ಈ ಪ್ರಪಂಚದಲ್ಲಿ ಕೆಟ್ಟದ್ದೇ ಇದ್ರು ಕೂಡ ವಾಕ್ಯ ಇರುವವರು ಅವರು ಬೆಳಕು ಇರುವವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಮತ್ತು ಪ್ರಿಯರೇ, ಒಂದು ವಚನ ಓದ್ಕೊಳ್ಳಮ್ಮ. ಅಪೊಸ್ತಲಗಳಲ್ಲಿ 13ನೇ ಅಧ್ಯಾಯ 39ನೇ ವಚನ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ, ನೋಡಿ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಆಗಿ ನೀವು ಬಿಡುಗಡೆನ ಹೊಂದಲಾಗದ ಎಲ್ಲಾ ಪಾಪಗಳಿಂದಲೂ ನಂಬುವವರೆಲ್ಲರೂ ಯಾವ್ದನ್ನು ನಂಬಬೇಕು? ವಾಕ್ಯವನ್ನು, ಯೇಸುವಾಗಿರುವ ವಾಕ್ಯವನ್ನು ನಂಬುವವರೆಲ್ಲರೂ ಆತನ ಮೂಲಕವಾಗಿ, ಆ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಏನಂತ ಎನಿಸಿಕೊಳ್ತಾರೆ? ಪಾಪಿಗಳ ನೀತಿವಂತರ. ಹೇಗೆ ನೀತಿವಂತರಾಗದಕ್ಕಾಗತ್ತೆ? ಸ್ನಾನ ಮಾಡೋದ್ರಿಂದಲ್ಲ, ಸೋಪ್ ಹಾಕೋದ್ರಿಂದಲ್ಲ, ವಾಕ್ಯವನ್ನು ನಂಬೋದ್ರಿಂದ ಈಗ ನೀವು ನೀತಿವಂತರಾಗಿರ್ತೀರಿ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಮಕ್ಕಳನ್ನ, ನಮ್ಮ ಮನೆಯವರೆಲ್ಲರನ್ನೂ ಕೂಡ ದಿನಾಲು ವಾಕ್ಯ ಓದಿಸುವವರಾಗಿರ್ಬೇಕು. ನಿನ್ನ ಮಕ್ಕಳು ಕೆಟ್ಟು ಹೋಗ್ಬಾರ್ದು ಅಂತಂದ್ರೆ ಅವರು ವಾಕ್ಯ ಕೇಳಿದ್ರೆ ಕೆಟ್ಟು ಹೋಗೋದಿಲ್ಲ. ವಾಕ್ಯ ಕೇಳ್ತಾ ಅವರಿಗೆ ನಂಬಿಕೆ ಬರ್ತದೆ. ಆ ನಂಬಿಕೆಯಿಂದ ಅವರು ನೀತಿವಂತರಾಗಿ ಭೂಮಿ ಮೇಲೆ ಇರ್ತಾರೆ. ಇವತ್ತು ಒಬ್ಬರು ಫೋನ್ ಮಾಡಿದ್ರು, ಅವ್ರ ಮಗನು
ಇಂಜಿನಿಯರಿಂಗ್ ಡಾಕ್ಟರ್ಗೆಲ್ಲ ಓದಿದ್ದಾನಂತೆ, ಆದ್ರೆ ಮನೆಯಲ್ಲೇ ಕೂತಿದ್ದಾನಂತೆ ವರ್ಷಗಟ್ಟಲೆ. ಡಾಕ್ಟರ್ ಓದಿದ್ದಾನೆ, ಮನಸ್ಸು ಬಂಕ್ ಹಾಕ್ಬಿಟ್ಟಿದೆ. ಹಿಂಗೆ ತಮಿಳ್ನಾಡಿಂದ ಕೂಗಿ ಅಳುತ್ತಾರೆ, ಪಾಸರ್ ನನ್ನ ಮಗ ಓದಿ ಒಳ್ಳೆ ವಿದ್ಯಾವಂತ ಡಾಕ್ಟರ್ ಆಗಿದ್ದಾನೆ, ಆದ್ರೆ ಒಂದೇ ಕಡೆ ಹಂಗೆ ಕೂತಿರ್ತಾನೆ ಅಂತ. ಏನ್ ಪ್ರಯೋಜನ ಆಯ್ತು? ಅವ್ರು ಡಾಕ್ಟರ್ ಅಂದ್ಮೇಲೆ ಖಂಡಿತ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವ್ರನ್ನ ಬಿಡುಗಡೆ ಮಾಡೋರು ಯಾರಿಲ್ಲ. ಹೋದ್ವಾರ ಒಬ್ರು ಫೋನ್ ಮಾಡಿದ್ರು, ನನ್ನ ಮಗಳು ಲಾಯರ್ಗೆ ಓದಿದ್ದಾಳೆ, 5 ವರ್ಷ ಆಯ್ತು, ಹಾಗೆ ಇದ್ದಾಳೆ, ಏನಂದ್ರೆ ಏನಿಲ್ಲ, ಹಂಗೆ ಸುಮ್ಮನೆ ಕೂತಿದ್ದಾಳೆ. ಯೋಚನೆ ಮಾಡ್ರಿ. ಆದರೆ ದೇವರ ವಾಕ್ಯವು ಅಂತವರಿಗೆ ಬೆಳಕನ್ನು ಕೊಡುತ್ತದೆ, ಅಂತವ್ರನ್ನ ಬಿಡುಗಡೆ ಮಾಡ್ತದೆ, ಅಂತವ್ರನ್ನ ಆಶೀರ್ವದಿಸ್ತದೆ. ನೀನಷ್ಟು ಓದಿ ಕೂಡ ಪ್ರಯೋಜನ ಇಲ್ಲ. ಆದರೆ ಓದದಿರತಕ್ಕಂಥ ನೀನು ವಾಕ್ಯವನ್ನು ಕೇಳುವಾಗ ಆ ವಾಕ್ಯವು ನಿನಗೆ ಆಶೀರ್ವಾದ ಉಂಟು ಮಾಡ್ತದೆ. ಆದ ಕಾರಣ ಈಗ ನಾವೆಲ್ಲರೂ ಪಾಪಿಗಳೆಲ್ಲ ನೀತಿವಂತರಾಗಿದ್ದೇವೆ. ಹೇಗೆ ನೀತಿವಂತರು? ನಮ್ಮ ನಡತೆಯಿಂದಲ್ಲ, ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದ. ಆ ವಾಕ್ಯವನ್ನು ನಂಬಿದ ಕಾರಣ ನಾವು ಈಗ ನೀತಿವಂತರಾಗಿದ್ದೇವೆ. ಬೈಬಲ್ ಹೇಳ್ತದೆ, ನೀತಿವಂತನು ಖರ್ಜೂರದ ಮರದ ಹಾಗಿರ್ತಾನಂತೆ. ಖರ್ಜೂರದ ಮರ ನೋಡಿದ್ದೀರಾ? ಅದು ನೀರೇ ಇಲ್ಲದಿದ್ರು ಕೂಡ ಅದು ಬೆಳೀತಕ್ಕಂಥದ್ದು. ಎಷ್ಟು ಗಾಳಿ ಏನೇ ಬಂದ್ರು ಸ್ಟ್ರಾಂಗ್ ಆಗಿ ನಿಂತ್ಕೊತದೆ. ಹಾಗೆ ನೀತಿವಂತನು ಈ ಪ್ರಪಂಚದಲ್ಲಿ ಖರ್ಜೂರದ ಮರದ ಹಾಗಿರ್ತಾನೆ. ನೀವು ಹೇಗೆ ನೀತಿವಂತರಾಗೋದಕ್ಕೆ ಸಾಧ್ಯತೆ? ನಿಮ್ಮ ಭಕ್ತಿಯಿಂದಲ್ಲ, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನಂಬಿಕೆ ಇಡೋದ್ರಿಂದ ನೀತಿವಂತರಾಗ್ತೀರಿ. ಒಂದು ವಚನ ಓದ್ತದ ನೋಡ್ರಿ, 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ಅಲ್ಲ ಗಮನವಾಗಿ ಕೇಳಬೇಕು. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸದೆ. ಅದೇನೋ ಪಾಸ್ ಮಾತಾಡ್ತಿದ್ದಾರೆ ಏನೋ ಅಂತ ತಿಳ್ಕೊಂಬೇಡ್ರಿ. ದೇವರ ವಾಕ್ಯವೆಂದೇ ಅದು ದೇವರ ವಾಕ್ಯವೆಂದು ತಿಳ್ಕೋಬೇಕು. ಕೈಯಲ್ಲಿ ಬೈಬಲ್ ಇಟ್ಕೋಬೇಕು. ಅವ್ರು ಹೇಳೋದು ಇಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಆ ಕತೆ ಹೇಳಿದ್ರೆ ಬೇಡ, ವಾಕ್ಯ ಹೇಳಿದ್ರೆ ಹೌದಪ್ಪ ವಾಕ್ಯದಲ್ಲಿ ಇದೆ ಎಂಬುದಾಗಿ ಕನ್ಫರ್ಮ್ ಮಾಡ್ಕೊಬೇಕು. ಅದು ದೇವರ ವಾಕ್ಯವೆಂದು ಏನ್ ಮಾಡ್ಬೇಕು? ತಿಳ್ಕೋಬೇಕು. ದೇವರ ವಾಕ್ಯವ, ಯೋಬು ವಾಕ್ಯವ, ಕರ್ತನು ಕೊಟ್ಟರು ಕರ್ತನು ತೆಗೆದುಕೊಂಡ್ರು. ಯಾರ ವಾಕ್ಯ ಅದು? ಯೋಬು ವಾಕ್ಯ, ದೇವ್ರ ವಾಕ್ಯ ಅಲ್ಲ ಅದು. ಮನುಷ್ಯನ ಆಯುಸು ಕಾಳು 70 ತಪ್ಪಿದ್ರೆ 80, ಯಾರ ವಾಕ್ಯ? ದೇವ್ರ ವಾಕ್ಯನಾ? ಮೋಸೆ ಮಾತು. ಹಾಗೆ ದೇವರ ವಾಕ್ಯವ ಯಾರೋ ಮನುಷ್ಯರು ಆಡಿದ್ದಾರಾ ಏನಂತ ನೋಡ್ಬೇಕು. ಕೆಲವರು ಬೈಬಲ್ ಓದ್ತಾರೆ, ಹೆಂಗ್ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಟರ್ಕನ್ ತೆಗಿಯೋದು, ಮುಚ್ಚಿಬಿಡೋದು, ಕಾಸ್ತ್ರ ಬುಕ್ ಓದಾಗ ಕಡ್ಡಿ ಹಾಕೋದಿಕ್ ತೆಗಿಯೋದು, ಪೆನ್ ಹಾಕೋದಿಕ್ ತೆಗಿಯೋದು. ಅದಕ್ಕೆಲ್ಲ ಬೈಬಲ್ ಇಟ್ಟಿರೋದು. ಕಡ್ಡಿ ಹಾಕಿ ತೆಗ್ತಾರಲ್ಲ ಇವರು ಜ್ಯೋತಿಷರು. ಏನಪ್ಪ ಹೆಸರು ಹೇಳಪ್ಪ, ಟಕ್ಕಂತ ಹಾಕ್ತಾರೆ, ಇದು ಬಂದೈತ್ ನೋಡಪ್ಪ ನಿನಗೆ ಅಂತಾರೆ. ಹಂಗಲ್ರಿ, ಒಬ್ಬ ಬೈಬಲ್ ಕಡ್ಡಿ ಹಾಕಿ ತೆಗದಂತೆ, ಅಲ್ಲಿ ಯುವದಾಸ್ ನೇಣು ಹಾಕೊಂಡು ಸತ್ತ ಅಂತಿತ್ತಂತೆ. ಇವತ್ತೇನು ಇದು ಬಂದೈತೆ ಅಂತ ಹೇಳಿ ಮುಚ್ಚಿಬಿಟ್ಟಂತೆ. ತಿರ್ಗಾ ತೆಗದಂತೆ, ಓದಿದ್ದನ್ನ ಕೈಕೊಂಡು ನಡೆ ಅಂತ ಬಂತಂತೆ. ನಾವೇ ಇದ್ರ ಶಾಸ್ತ್ರ ಪುಸ್ತಕವಾಗಲ್ಲ, ದೇವರು ನನ್ನ ಸಗಡ ಮಾತಾಡೋ ಪುಸ್ತಕ. ದೇವರು ವಾಕ್ಯದ ಮೂಲಕ ನನ್ನ ಹತ್ರ ಮಾತಾಡ್ತಾರೆ. ನಾನ್ ಪ್ರಾರ್ಥನೆ ಮೂಲಕವಾಗಿ ದೇವರ ಹತ್ರ ಮಾತಾಡ್ತಾನೆ, ದೇವರು ವಾಕ್ಯದ ಮೂಲಕವಾಗಿ ನನ್ನಂದ್ರೆ ಮಾತಾಡ. ಆಯ್ತಾ? ಅದನ್ನ ದೇವರ ವಾಕ್ಯವನ್ನು ತಿಳಿದು ಅಂಗೀಕರಿಸಿದ್ದಕ್ಕಾಗಿ ಅದನ್ನ ಏನ್ ಮಾಡ್ಬೇಕಂತ, ಅದನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬಾರ್ದು. ಆಮೇನ್, ಹೌದು ನನಗೆ ಅಂತ ಸ್ವೀಕಾರ ಮಾಡ್ಕೊಬೇಕು. ಈಗ ನಿಮ್ಗೆ ಉದಾಹರಣೆಗೆ ಒಂದು 500 ರೂಪಾಯಿ ಕಂತೆ ಹಿಂಗ್ ಬಿಸಾಕಿದ್ರೆ ಸುಮ್ಮನೆ ಇರ್ತೀರಾ? ಯಾರ್ಯಾರ ತಲೆ ಹೊಡಿತದ ಗೊತ್ತಿಲ್ಲ. ಈ ಕಡೆ ಒಂದು 500 ಬಿಸಾಕಿದ್ರೆ ಬಟ್ಟೆ ಗಿಟ್ಟೆಲ್ಲ ಹರಿದೋಗ್ಬಿಡ್ತದೆ. 500 ರೂಪಾಯಿ
ಕಂತೆಗಿಂತಲೂ ದೇವರ ವಾಕ್ಯ ಅಮೂಲ್ಯವಾದದ್ದು. ಇದನ್ನ ದೇವರ ವಾಕ್ಯವೆಂದು ತಿಳಿದು ಎಲ್ಲರೂ ಆಮೇನ್ ಅಂತ ಸ್ವೀಕಾರ ಮಾಡ್ಕೊಬೇಕು. ಹಲ್ಲೆಲೂಯಾ. ಏನಾಗ್ತದೆ ನೋಡ್ರಿ ಅದು. ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ ನಾವಂತೂ ಅಂತವ್ರಿಗಾಗಿ ಸ್ತೋತ್ರ ಮಾಡ್ತೀವಿ. ಅಪ್ಪ, ಈ ಸುಂದನೂರಲ್ಲಿರತಕ್ಕ ಜನರು ಎಂತ ವಾಕ್ಯಕ್ಕಾಗಿ ದಾಹವಾಗಿದ್ದಾರೆ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ ಅಂತ ಹೇಳ್ತೀವಿ. ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ಅದು ನಿಜವಾಗಿಯೂ ಎಂತ ವಾಕ್ಯ? ದೇವರ ವಾಕ್ಯ. ಎಲ್ಲ ಹೇಳ್ರಿ, ಯಾವ ವಾಕ್ಯ? ದೇವರ ವಾಕ್ಯ. ಅದು ನಿಜವಾಗಿಯೂ ದೇವರ ವಾಕ್ಯ. ಕಲ್ಲಲ್ಲ, ಮಣ್ಣಲ್ಲ. ಎಷ್ಟೋ ರೂಪಾಯಿಗಳು ಕೊಟ್ಬಿಟ್ಟು ಕಲ್ಲು ನೋಡಕ್ ಬಿಡಲ್ಲ, ತಳ್ತಾರೆ. ಗೊತ್ತಾಯ್ತ್ರಿ? ಇದು ನಿಜವಾಗಿ ದೇವರ ಶಬ್ದ, ದೇವರ ವಾಕ್ಯ. ಈ ವಾಕ್ಯದಿಂದಲೇ ಜಗತ್ತೇ ಉಂಟಾಯಿತು. ಈ ವಾಕ್ಯಕ್ಕೆ ಜೀವ ಇದೆ. ಮನುಷ್ಯನಿಗೆ ಬೆಳಕನ್ನು ಕೊಡ್ತದೆ. ಅದು ಫ್ಯೂಚರ್ ಅನ್ನು ಕೊಡತಕ್ಕಂಥ ವಾಕ್ಯ. ನನ್ನ ಲೈಫ್ ಅನ್ನ ಬದಲಾಯಿಸಿದ್ದು ಈ ವಾಕ್ಯ. ನನ್ನ ಕುಟುಂಬವನ್ನು ಬದಲಾಯಿಸಿದ್ದು ಈ ವಾಕ್ಯ. ನಮ್ಮ ಚರ್ಚಲ್ಲಿ ಭಿಕ್ಷೆ ಬಿಡ್ತಿದ್ದವರೆಲ್ಲರೂ ಈ ವಾಕ್ಯದಿಂದ ಕೋಟ್ಯಾಧಿಪತಿಗಳಾಗಿದ್ದಾರೆ. ಇವತ್ತು ಬೀದಿ ಮೇಲೆ ಟೆಂಟ್ ಹಾಕೊಂಡು ಬೀದಿ ಮೇಲೆ ಮನೆಗಳು ಕಟ್ಕೊಂಡು ಟೆಂಟ್ ಅಲ್ಲಿ ಇರುವವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಈ ವಾಕ್ಯವು ಎಷ್ಟೋ ಜನನ ಸ್ವಸ್ಥ ಮಾಡಿದೆ. ಈ ವಾಕ್ಯವನ್ನು ಕೇಳಿ ಓದದಿದ್ದವರೆಲ್ಲರೂ ಕೂಡ ಇವತ್ತು ದೇವರ ಕೃಪೆಯಿಂದ ಪ್ಯಾರಿಸ್, ಕೆನಡಾ ಎಲ್ಲ ಹೋಗುವ ಹಾಗೆ ದೇವರು ಮಾಡಿದ್ದಾರೆ. ಕಾರಣ ಓದಕ್ ಗೊತ್ತಿಲ್ಲ, ಕೇಳಿ ಆ ವಾಕ್ಯಕ್ಕೆ ಅವಕಾಶ ಕೊಟ್ಟಾಗ ಆ ವಾಕ್ಯ ಅವ್ರನ್ನ ಆಶೀರ್ವಾದ ಮಾಡೈತೆ. ನಿಂತು ಪ್ರಸಂಗಿಸುವ ನಾನು ಕೂಡ ಒಂದು ದಿನದಲ್ಲಿ ಓದಕ್ ಗೊತ್ತಿರ್ಲಿಲ್ಲ. ಈ ವಾಕ್ಯ ಕೇಳಿ ಕೇಳಿ ಇವತ್ತು ದೇವರ ಕೃಪೆಯಿಂದ ಕರ್ನಾಟಕ, ಇಂಡಿಯಾ ಪೂರ್ತಿ, ಕನ್ಯಾಕುಮಾರಿಯಿಂದ ಕಾಶ್ಮೀರ್ ವರೆಗೂ ದೇವರ ಕೃಪೆಯಿಂದ ಹೋಗೋದಕ್ಕೆ ಸಹಾಯ ಮಾಡಿದ್ದಾರೆ. ಇದು ಮಾತ್ರ ಹೊರ ದೇಶಕ್ಕೆ ಕೂಡ ಕರ್ಸ್ಕೊಂಡು ಅಲ್ಲಿ ಪ್ರಸಂಗ ಕೇಳತಕ್ಕಂಥವರಾಗಿದ್ದಾರೆ. ಈ ವಾಕ್ಯವು ಓದದಿದ್ದವನ್ನ ಕೂಡ ಜ್ಞಾನಿ ಮಾಡ್ಬಿಡ್ತದೆ. ಈ ವಾಕ್ಯವು ಸತ್ಯ. ನಾನೇನ್ ಪ್ರಸಂಗ ಮಾಡ್ತಿದ್ದೀನೋ ಈ ವಾಕ್ಯವು ಸತ್ಯ. ಇದನ್ನ ಬೈಬಲ್ ನೀವು ಕೇಳಿ ಅಂಗೀಕಾರ ಮಾಡಿಕೊಂಡ ಕಾರಣ ಸೇವಕರಾಗಿರುವ ನಮಗೆ ಸ್ತೋತ್ರ. ನನ್ನ ಅಪ್ಪ ದೇವರೇ ಸ್ತೋತ್ರ, ಈ ಜನರು ಸ್ವೀಕಾರ ಮಾಡಿಕೊಂಡ್ರು ಸ್ವಾಮಿ ಅಂತೇಳಿ. ಅಲ್ಲಿ ಎಷ್ಟು ಜನ ರೈತರು ಇದ್ದೀರಿ, ನೀವು ಬೀಜ ತಗೊಂಡೋಗ್ತೀರಿ, ತಗೊಂಡೋಗಿ ಭೂಮಿಯಲ್ಲಿ ಬಿತ್ಬಿಡ್ತೀರಿ. ಬಿತ್ತಿದ ಮೇಲೆ ಆರಾಮಾಗಿರ್ತೀರ್ರಿ. ಸ್ವಲ್ಪ ನೀರು ಬಿದ್ದ ಮೇಲೆ 2-3 ದಿನಗಳಾದ್ಮೇಲೆ ಮೊಳಕೆ ಹೊಡ್ಕೊಂಡ್ ಬರ್ತದೆ. ಒಂದು ವಾರ, ಒಂದು 15 ದಿನ ಆದ್ಮೇಲೆ ಒಂದು ಸೊಸಿ ಬಂದ್ಬಿಡ್ತದೆ. ಆಮೇಲೆ ಗಿಡ ಬಂದ್ಬಿಡ್ತದೆ. ಆಮೇಲೆ ಮರವಾಗಿ ಬಿಡ್ತದೆ. ಆಮೇಲೆ ಫಲ ಕೊಟ್ಟೆ ಬಿಡ್ತದೆ. ಒಂದು ಬೀಜಕ್ಕೆ ಜೀವ ಇದೆ. ಅದು ಅಷ್ಟು ಕೆಲಸ ಮಾಡೋದಾದ್ರೆ ಅದಕ್ಕಿಂತಲೂ ಜಗತ್ತನ್ನು ಸೃಷ್ಟಿ ಮಾಡಿದ ಈ ದೇವರ ವಾಕ್ಯವು ನಿಮ್ಮ ಒಳಗೆ ಪ್ರವೇಶಿಸಿ ಅದು ಸುಮ್ಮನೆ ಇರುವುದಿಲ್ಲ, ಅದು ಕೆಲಸ ಮಾಡೇ ಮಾಡ್ತದೆ. ಅದಕ್ಕಾಗಿ ಸೇವಕರು ಹೇಳ್ತಾರೆ, ಅವರೆಲ್ಲರೂ ನಾನ್ ಬಿಡದೆ ದೇವರಿಗೆ ಕೊಂಡಾಟ ಮಾಡ್ತೇನೆ. ಆ ಜನರಿಗೆ ಏನೂ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಮಾಡಿದ್ರು, ವಾಕ್ಯ ಕೇಳ್ಕೊಂಡ್ರು. ಒಳಗೆ ಹೋಗಿ ಆ ವಾಕ್ಯ ಒಳಗೆ ಪ್ರವೇಶಿಸಿ ಅವರ ಲೈಫ್ ಅನ್ನು ಚೇಂಜ್ ಮಾಡ್ಬಿಡ್ತು. ಈಗ ನೋಡಿ ಏನಾಯ್ತು ಅಂತ ಹೇಳಿ. ಅದು ನಿಜವಾಗಿ ದೇವರ ವಾಕ್ಯವೇ, ನಿಜವಾಗಿಯೂ ದೇವರ ವಾಕ್ಯವೇ. ಅದು ನಂಬುವವರಾದ, ಅದು ಏನ್ ಮಾಡುವವರಾದ, ನಂಬುವವರಾದ. ಸಿದ್ದರಾಮಯ್ಯ ಅವರು ಲಕ್ಷ್ಮಿ, ಅದು ಗೃಹಲಕ್ಷ್ಮಿಯ 2,000 ರೂಪಾಯಿ ಕೊಟ್ರ, ಬಂದಿಲ್ಲ ಅಂದ್ರೆ ಹೇಳ್ರಿ ಕೊಡಿಸ್ತೀನಿ. ತಗೊಂಡ್ರ? ಅದು ಹೇಳ್ರಿ ತಗೊಂಡ್ರ ಹೇಳಿ. ಅವ್ರು ಎಲ್ಲ ಕಣ್ ಮುಚ್ಕೊಳ್ಳಿ, ನೀವೆಲ್ಲ ಕಿವಿ ಮುಚ್ಕೊಳ್ಳಿ. ಬಂದಿಲ್ಲ? ಹೋಗಿ 3 ತಿಂಗಳಾಯ್ತು. ಹೇಳ್ತೀನಿ ಹೋಗಿ ನಾನು. ಒಟ್ಟರಲ್ಲಿ ಬರ್ತದ ಇಲ್ಲ? ಬರ್ತದೆ ಅಂತ ಮನುಷ್ಯನ ಮಾತು ಕಿವಿ ಕೊಟ್ಟು ಹೋಗಿ ಹಾಕೊಂಡು ತಕೊಂಡ್ಬಿಟ್ಟಿದ್ದೀರ ಕೂಡ. ಅವ್ರು ಏನೇನು ಕೇಳೋದು ಕೊಟ್ರ ಇಲ್ಲ, ಎಲ್ಲ ಕೊಟ್ಟಿದ್ದೀರಿ. ನಾನು ಹೇಳ್ತೀನಿ, ಇದು ದೇವರ ಮಾತು. ಅವ್ರಿಗೆ ಕಾಲ್ ದಿವಾಲಿ ಆಗ್ಬಿಟ್ರೆ 3 ತಿಂಗಳು ಕೊಡಲ್ಲ. ಪಾಪ ಕೊಡೋದಕ್ಕಲ್ಲಿ ಇಲ್ಲ. ಏನ್ ಕೊಡ್ತಾರೆ? ಬಸ್ ಫ್ರೀ ಅಂದ ತಕ್ಷಣ ಅಯ್ಯೋ ಹೆಣ್ಮಕ್ಳು ಫುಲ್ ರಶ್ ಒಳಗಡೆ. ಒಂದ್ ಅಮ್ಮ ಹೇಳ್ತಾಳೆ, ಬರ್ತೀನ್ರಿ, ಎಲ್ಲೋಯ್ತಿ?
ಅದೇ ರೀ, ಮಂಗಳೂರಿಗೆ ಹೋಗಿ ಕಾಫಿ ಕುಡ್ಕೊಂಡು, ಶಿವಮೊಗ್ಗ ಹೋಗಿ ಇದ್ ನೋಡ್ಕೊಂಡು, ಬೆಂಗಳೂರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು, ಆಮೇಲೆ ನಮ್ಮ ತಾಯಿ ಮನೆ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಯಾಕ ಬಸಬ್ರಿ, ನನ್ ಕತೆ ಏನೇ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ತಿನ್ಕೊ ಅಂತಾಳು. ಇಂದಿರಾ ಕ್ಯಾಂಟೀನ್ ಬೆಳಗ್ಗೆ ಹೋಗು, ಮಧ್ಯಾಹ್ನ ಹೋಗಿ ಊಟ ಕೊಡ್ತೀನಿ ಹೋಗು, ನನಗೆ ಬಸ್ ಫ್ರೀ ಐತೆ, ರೌಂಡ್ ಹೊಡ್ಕೊಂಡ್ ಬರ್ತೀನಿ ಅಂತ. ಮನುಷ್ಯರು ಕೊಟ್ಟದ್ದನ್ನ ನಾವು ನಂಬಿ ಓಡೋಗಿ ಕಾಣ್ತೀವಿ. ಈ ದೇವರ ವಾಕ್ಯವು ಎಷ್ಟು ಸತ್ಯ ರೀ. ವಾಕ್ಯ ನಿಜವಾಗಿ ನಿಮಗೆ ಇದನ್ನ ಕೇಳ್ತಾ ಕೇಳ್ತಾ ನಂಬಿಕೆ ಬಂದ್ಬಿಡ್ತದೆ. ನಂಬಿಕೆ ಬಂದ್ಬಿಟ್ರೆ ದೇವರ ಮಹಿಮೆಯನ್ನು ಕಾಣೋದು ಖಚಿತ. ನೀನ್ ನಂಬಿದರೆ ಏನ್ ಕಾಣ್ವಿ? ಕಷ್ಟ ಕಾಣ್ವಿ, ಸಾಲ ಕಾಣ್ವಿ, ಕಣ್ಣೀರು ಕಾಣ್ವಿ, ಎಲ್ಲ ದೇವರ ಮಹಿಮೆಯನ್ನು ಕಾಣ್ವಿ. ನಂಬಿಕೆ ಹೆಂಗ್ ಬರ್ತದಮ್ಮ? ವಾಕ್ಯ ಕೇಳೋದ್ರಿಂದ ಬರ್ತದೆ. ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್, ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಕೇಳ್ತಾ ಕೇಳ್ತಾ ಕ್ರಿಸ್ತನ ವಾಕ್ಯದಿಂದ ನಂಬಿಕೆ ಬಂದ್ಬಿಡ್ತದೆ. ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋಗ್ತೀವಿ, ಏನಮ್ಮ ರಕ್ತ ಇಲ್ಲ ಅಂತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಮಾತ್ರೆ ಗೀತ್ರ ತಿಂದು ಸ್ವಲ್ಪ ಸೊಪ್ಪು ಗಿಪ್ಪು ತಿಂದ್ರೆ ಆಗ್ತದೆ ಅಂತ ಹೇಳಿ ಅದೆಲ್ಲ ರೆಡಿ ಮಾಡ್ಕೊಂತೀವಿ. ಆದ್ರೆ ರಕ್ತ ಇಲ್ಲದಿದ್ರೆ ಮನುಷ್ಯನಿಗೆ ಜೀವ ಇಲ್ಲ, ಜೀವ ಇಲ್ಲದೆ ಸುಸ್ತಾಗಿ ಬಿದ್ದೋಗ್ತಾರೆ. ವಾಕ್ಯ ಇಲ್ಲದೆ ಇವತ್ತು ಅನೇಕ ವಿಶ್ವಾಸಿಗಳು ಬಂದದ್ದಾಯ್ತು, ಓದದ್ದಾಯ್ತು, ತಲೆ ಮೇಲೆ ಕೈ ಇಟ್ಕೊಳ್ಳೋದು, ತಲೆ ಕೂದಲು ಬಿಡಿಸ್ಕೊಂಡು ಹೋಗೋದಾಯ್ತು. ಯಾವ ಪಾಸ ಕೈ ಇಡ್ತಾರೋ ಇಟ್ಕೊಂಡು ಹೋಗೋದು. ದಯಮಾಡಿ ನನಗೆ ಹೇಳ್ತೀನಿ, ತಲೆ ಮೇಲೆ ಕೈ ಇಡೋದ್ರಿಂದ ಕೂದಲು ಬಿಡುತ್ತದೆ, ವಾಕ್ಯ ಒಳಗಿಡೋದ್ರಿಂದ ನಿನಗೆ ನಂಬಿಕೆ ಬರ್ತದೆ. ಆ ನಂಬಿಕೆಯಿಂದ ಬದುಕಿ ಬಾಳುವಂತೆ ಆಗ್ತದೆ. ಹಲ್ಲೆಲೂಯಾ. ನೀವು ಹೊಸದಾಗಿ ಬಂದಿದ್ರೆ ತಲೆ ಮೇಲೆ ಕೈ ಬಿಡು. ನೀ ಹಳೆ ವಿಶ್ವಾಸವಾಗಿ ತಲೆ ಕೊಡ್ತಾ ಇದ್ದರೆ ನಿನ್ ತಲೆ ಒಳಗೆ ವಾಕ್ಯ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತ್ರಿ? ಹೊಸದಾಗಿ ಬರುವವರಿಗೆ ನಾವು ಕೈ ಇಡೋರ ಪರವಾಗಿಲ್ಲ. ಆದ್ರೆ ಹಳೆ ವಿಶ್ವಾಸ ಆದ್ಮೇಲೆ ದೇವರ ವಾಕ್ಯವನ್ನೇ ಹೃದಯದಲ್ಲಿ ಇಟ್ಕೊಳ್ಳೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ರೈಟ್, ಇನ್ನೊಂದು ವಚನ ಓದ್ಕೊಳ್ಳೋಣ. ಯೆಶಾಯ 55:10 ಮತ್ತು 11ನೇ ವಚನ. ಮಳೆಯು ಹಿಮವು ಆಕಾಶದಿಂದ ಬಿದ್ದು, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸುರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಹಲ್ಲೆಲೂಯಾ. ಆಕಾಶದಿಂದ ಭೂಮಿಗೆ ಮಳೆ ಬರ್ತದಲ್ವಾ? ಬರ್ತದ ಇಲ್ಲ? ಮಳೆ ಬಂದು ರೈತರೆಲ್ಲ ಹೋಗಿ ಬೀಜ ಬಿತ್ತಾರೆ. ಬಿತ್ತುವವನಿಗೆ ಏನ್ ಕೊಡ್ತದೆ? ಅದು ಬೀಜ. ಉಣ್ಣುವವನಿಗೆ ಏನ್ ಕೊಡ್ತದೆ? ಆಹಾರ. ಹೆಂಗ್ ಬಂತು? ಬಿತ್ತಿದ ತಕ್ಷಣ ಮಳೆ ಬಂದು ತ್ಯಾವ ಮಾಡಿ ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೇನು ಆಹಾರ ಕೊಡ್ತು. ಹಾಗೆ ನನ್ನ ವಾಕ್ಯವು ಬೆರಿದಾಗಿ ಹಿಂತಿರುಗಿ ಹೋಗೋದಿಲ್ಲ. ಹಾಗಾದ್ರೆ ನಿಮ್ಮ ಹೃದಯಗಳು ಆತನ ವಾಕ್ಯಕ್ಕೆ ತೆರೆದಿದ್ರೆ, ಆತನ ವಾಕ್ಯವು ಪ್ರಸಂಗಿಸುವಾಗ, ಓದುವಾಗ, ಕೇಳುವಾಗ ಅದು ಒಳಗೆ ಪ್ರವೇಶಿಸಿ ನಿನ್ನ ಜೀವಿತದಲ್ಲಿ 30, 60, 100ರಷ್ಟು ಫಲವನ್ನು ಉಂಟು ಮಾಡ್ತದೆ. ವ್ಯರ್ಥವಾಗಿ ಹೋಗೋದೇ ಇಲ್ಲ. ವಾಕ್ಯ ಏನಾಗೋದಿಲ್ಲ, ವ್ಯರ್ಥವಾಗಿ ಹೋಗೋದಿಲ್ಲ. ವಾಕ್ಯದಲ್ಲಿ ಲೈಫ್ ಇದೆ, ಜೀವ ಇದೆ. ಈ ವಾಕ್ಯವನ್ನ ನೀನ್ ಕೇಳ್ತಾ ಇದ್ದಾಗ ಅದು ಒಳಗೆ ಪ್ರವೇಶಿಸ್ತದೆ. ನೋಡಿ, ಮಳೆ ಎಲ್ಲ ಕಡೆ ಬರ್ತದೆ, ಕೆಲವು ಕಡೆ ಬೀಜನೂ ಇಲ್ಲ, ಆಹಾರವೂ ಇಲ್ಲ. ಏನಕ್ಕಂದ್ರೆ ಅಲ್ಲಿ ಬಿತ್ತುವವರು ಯಾರು ಇಲ್ಲ. ಈಗ ನಾನು ವಾಕ್ಯ ಪ್ರಸಂಗ ಮಾಡ್ತಿದ್ದೀನಿ. ಯಾರೆಲ್ಲ ಬಿತ್ತುವವರಾಗಿದ್ದೀರಿ, ಯಾರೆಲ್ಲ ಅದನ್ನ ತಿನ್ನುವವರಾಗಿದ್ದೀರೋ ಅವರಿಗೆ ಖಂಡಿತವಾಗಿ ಆಹಾರವನ್ನ, ಬೀಜವನ್ನು ಅದು ಉಂಟು ಮಾಡತಕ್ಕದಾಗಿರ್ತದೆ. ನಾನು ಮೀಟಿಂಗ್ ಹೋದೆ, ಅಟೆಂಡ್ ಆಗಿ ಬಂದೆ ಅಂದ್ರೆ ಏನ್ ಪ್ರಯೋಜನ ಆಗೋದಲ್ರಿ. ಬಂದು ಆ ವಾಕ್ಯವನ್ನ ಸ್ವೀಕಾರ ಮಾಡ್ಕೋಬೇಕು. ಸ್ವೀಕಾರ ಮಾಡಿಕೊಂಡ್ರೆ ಬಿತ್ತುವವನಾಗಿದ್ರೆ ಬೀಜ, ಉಣ್ಣುವವನಾಗಿದ್ರೆ ಅದು ನಿನಗೆ ಆಹಾರವನ್ನ ಕೊಡುತ್ತದೆ. ಮತ್ತು
ಯೋವಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ ಹೇಳ್ತದ ನೋಡ್ರಿ. 8:32. ಮತ್ತು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಎಲ್ಲ ಗಮನ ಕೇಳ್ರಿ. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ನಿಮ್ಮನ್ನ ಏನ್ ಮಾಡ್ತದೆ? ಯಾರಿಗೆಲ್ಲ ಬಿಡುಗಡೆ ಬೇಕು? ಏನ್ ಮಾಡ್ಬೇಕಮ್ಮ? ಸತ್ಯವನ್ನ ಏನ್ ಮಾಡಬೇಕು? ತಿಳ್ಕೋಬೇಕಮ್ಮ. ಸತ್ಯವನ್ನು ತಿಳ್ಕೊಂಡ್ರೆ ಸತ್ಯ ನಿಮ್ಮನ್ನ ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಸತ್ಯ ಏನ್ ಹೇಳ್ತದೆ ಗೊತ್ತಾ? ನಾನು ನಿನ್ನನ್ನು ಆಶೀರ್ವದಿಸಿದ್ದೇನೆ, ನಾನು ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ, ನಾನು ನಿನಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದೇನೆ, ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವು ನಾನು ನಿನಗೆ ಕೈಪಾಲಿಸಿ ಇರುವೆನೆ. ಇದು ಸತ್ಯ ಹೇಳುವಂಥದ್ದು. ಇದನ್ನ ನೀನು ತಿಳ್ಕೊಂಡ್ರೆ ಅದು ನಿನ್ನೇನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಕೆಲವರು ಬಿಡುಗಡೆ ಕೂಟ ಅಂತ ಓಡೋಗ್ತಾರೆ ಜನ. ಆ ಬಿಡುಗಡೆ ಕೂಟ ರಕ್ಷಣೆ ಹೊಂದಿದ್ದವರಿಗೆ ಸತ್ಯವನ್ನು ತಿಳಿದುಕೊಂಡ್ರೆ ಸತ್ಯವೇ ನಿಮ್ಮನ್ನ ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ನೋಡ್ರಿ, ಎಲ್ಲ ಗಮನ ಕೇಳಿ. ನಿಮ್ಮ ಮನೆಯಲ್ಲಿ ಲೈಟ್ ಬಿಲ್ ಕಟ್ಟಿರೋದಿಲ್ಲ 2 ತಿಂಗಳದು. ಈಗ ಅವರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಗ ನಿಮ್ಮ ಯಜಮಾನ್ರು ಹೇಳ್ತಾರೆ, ನೋಡಮ್ಮ ಲೈಟ್ ಬಿಲ್ ಕಟ್ಟಿದ್ದೀನಿ ಅಂತ ಹೇಳಿ ನಿನಗೆ ಹೇಳ್ಬಿಟ್ಟು ಮನೆ ಮೇಲೆ ಶೆಲ್ಫ್ ಮೇಲೆ ಇಟ್ಬಿಟ್ಟು ಲೈಟ್ ಬಿಲ್ ಕಟ್ಟಿದ್ದೀನಿ ಇದು ಇಟ್ಬಿಟ್ಟು ಹೋಗ್ತೀನಿ ಅಂತ ಇಟ್ಬಿಟ್ಟು ಹೋಗ್ತಾರೆ. ಅವ್ರು ಹೋದ್ಮೇಲೆ ಕರೆಂಟ್ ಬಿಲ್ ಅವ್ರು ಮತ್ತೆ ಬಂದು ಕಿತ್ಕೊಳಕ್ ಬಂದ್ರೆ ಏನ್ ಮಾಡ್ತೀರಾ? ಹೇಳಿ ಎಲ್ಲರೂ ಬಾಯಿ ತೆಗೆದು ಹೇಳ್ರಿ, ಏನ್ ಮಾಡ್ತೀರಿ? ತೋರಿಸ್ತೀರಾ ಅಲ್ವಾ? ಯಾಕಂದ್ರೆ ನಿಮ್ಮ ಯಜಮಾನ್ರು ಹೇಳಿದ್ದನ್ನ ಜ್ಞಾಪಕ ಮಾಡ್ಕೊಂಡು ತೋರಿಸ್ತೀರಾ. ಹಾಗೆ ನೀವು ಸತ್ಯ ತಿಳ್ಕೊಂಡ್ರೆ ಸೈತಾನನಾಗ್ಲಿ ಈ ಲೋಕದಲ್ಲಿ ಯಾರ ಬಂದ್ರು ಕಿತ್ಕೊಳ್ಳೋಕ್ ಬಂದ್ರೆ ವಾಕ್ಯವನ್ನ ಮಾತಾಡ್ತೀರಿ. ಅದನ್ನ ಬಿಟ್ಬಿಟ್ಟು ರೀ ಅವರು ಕರೆಂಟ್ ಫೀಸ್ ತಗೊಂಡು ಹೋಗ್ಬಿಟ್ರು ಹಂಗಂದ್ರೆ ಅವ್ರು ಏನ್ ಮಾಡ್ತಾರೆ ಯಜಮಾನ್ರು? ನೋಡ್ದ ಫೋನಲ್ಲೇ ಕೈ ಹಾಕಿ ಹೊಡೆದ್ಬಿಡ್ತಾರೆ ಟಪಾರ್ ಅಂತ. ಹೌದಾ ಇಲ್ಲ? ನೀನೇನ್ ಕಿವಿ ಕೇಳಲ್ಲ, ನಾನು ಹೇಳ್ಬಿಟ್ಟು ಹೋಗಿಲ್ಲ ಹೇಳ್ತಾರಲ್ಲ. ಈಗ ಇವತ್ತು ಜನ ಏನ್ ಮಾಡ್ತಾರೆ ಅಂದ್ರೆ ಸತ್ಯ ತಿಳ್ಕೊಳ್ಳಲ್ಲ. ಎಸಪ್ಪ ಯಾವಾಗ ಬಿಡುಗಡೆ ಕೊಡ್ತೀಯೋ ನಮಗ್ ಗೊತ್ತಿಲ್ಲ ಸ್ವಾಮಿ. ಅಲ್ಲಿಂದ ಒಂದು ಕೈ ಬಂದು ಪಠಾನ್ ಕೊಡ್ಬೇಕು ಅವ್ರು ಹೇಳ್ದಂಗೆ. ಸತ್ಯ ತಿಳ್ಕೋದ್ ನಾನ್ ನಿನಗಾಗಿ ಎಲ್ಲ ಮಾಡಿ ಮುಗಿಸಿದ್ದೇನೆ, ನೀನ್ ತಿಳ್ಕೋ. ಆತನ ಗಾಯಗಳಿಂದ ಏನಾಗಿದ್ದೇನೆ? ಗುಣವಾಗಿದ್ದೇನೆ. ಆತನು ಹೊತ್ತ ಹೊರೆ ನಮ್ಮ ಸಂಕಷ್ಟವಾಗಿದೆ. ನಮಗೋಸ್ಕರ ಆತನು ದರಿದ್ರನಾಗಿ ಐಶ್ವರ್ಯವಂತನಾಗಿ ನಮ್ಮನ್ನು ಮಾಡಿದ್ದಾರೆ. ತನ್ನ ಸಮಾಧಾನವನ್ನು ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ನಮ್ಮ ಸೊತ್ತಾಗಿ ಮಾಡಿದ್ದಾರೆ. ರೈಟ್. ಇಲ್ಲಿ ಇನ್ನೊಂದು ವಚನ ಓದ್ಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. ಆದ ಕಾರಣ ಸಾರಿದ ವಾರ್ತೆಯು, ನೋಡಿ ಈಗ ನಾವು ನಿನಗೆ ಸಾರ್ತಿದ್ದೇನಲ್ಲ ವಾಕ್ಯ, ಈ ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ನಿಮ್ಮ ನಂಬಿಕೆಗೆ ಏನದು? ಈಗ ಅಮ್ಮ ನೀವು ಎಲ್ಲಿ ಕೂತಿದ್ದೀರಿ? ಅವರೆಲ್ಲ ಚೇರ್ ಮೇಲೆ ಕೂತಿದ್ದಾರಲ್ವಾ? ಅವ್ರು ಕೂತ್ಕೊಳ್ಳೋಕೆ ಚೇರ್ ಆಧಾರ, ನೀವು ಕೂತ್ಕೊಳ್ಳೋಕೆ ಭೂಮಿ ಆಧಾರ. ನಿಮ್ಮ ನಂಬಿಕೆಗೆ ಯಾವ್ದಪ್ಪ ಆಧಾರ? ವಾಕ್ಯ ಗೊತ್ತಿದ್ರೆ ತಾನೇ ಅದರ ಮೇಲೆ ನೀವು ಗಟ್ಟಿಯಾಗಿ ನಿಂತ್ಕೋಬಹುದು. ವಾಕ್ಯ ಗೊತ್ತಿಲ್ಲ ಆದ್ರೆ ಸುಮ್ಮನೆ ನೀನು ಅಂತರಂಗದಲ್ಲಿ ಇದ್ದಂಗೆ. ಅರ್ಥ ಆಯ್ತ್ರಿ? ಆಗ ಅಂತರಂಗದಲ್ಲಿ ಇದ್ರೆ ಯಾವಾಗ ಬೀಳ್ತೀರ ಗೊತ್ತಾಗೋದಿಲ್ಲ. ಏನ್ ಸಮಸ್ಯೆ ಬಂದ್ರೆ ಬಿದ್ದೋಗ್ತೀರಿ. ವಾಕ್ಯದ ಮೇಲೆ ನಿಮ್ ನಂಬಿಕೆ ಇದ್ರೆ ಎಷ್ಟೇ ಶೋಧನೆ ಬಂದ್ರು ಹೋರಾಟಗಳು ಬಂದ್ರು ಗಟ್ಟಿಯಾಗಿ ನಿಂತ್ಕೋತೀರಿ. ಇಬ್ರು ಮನೆ ಕಟ್ಟಿದ್ರು. ಬುದ್ಧಿ ಉಳ್ಳವನು ಆಳವಾಗಿ ತೋಡಿ ವಾಕ್ಯ ಎಂಬ ಬಂಡೆ ಮೇಲೆ ಕಟ್ಟಿದ, ಇನ್ನೊಬ್ಬನು ಉಸುಬಿನ ಮೇಲೆ ಕಟ್ಟಿದ. ಎರಡಕ್ಕೂ ಹಳ್ಳಗಳು ಬಂದವು. ಉಸುಬಿನ ಮೇಲೆ ಕಟ್ಟಿದ್ದೇನಾಯ್ತು? ಬೆದ್ದು ಹೋಯ್ತು. ಬಂಡೆ ಮೇಲೆ ಕಟ್ಟಿದ್ದು. ಈಗ ಹೇಳ್ರಿ, ನಿಮ್ಮ ನಂಬಿಕೆಗೆ ಆಧಾರ ಯಾವುದು ತಾಯೇ? ಆಗ ವಾಕ್ಯ ಕೇಳಿದ್ರೆ ತಾನೇ ನಿಮಗೆ ನಂಬಿಕೆ ಬರೋದು. ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಬೈ ಹೇರಿಂಗ್ ಅಂಡ್ ಹೇರಿಂಗ್. ಕೇಳ್ತಾ ಕೇಳ್ತಾ ನಿಮ್ಗೆ ಏನ್ ಬರ್ತದೆ? ನಂಬಿಕೆ ಬರ್ತದೆ. ಆಗ ನಿಮ್ಮ ನಂಬಿಕೆಗೆ ಆ ದೇವರ ವಾಕ್ಯವೇ ಆಧಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಫೋನ್ ಬರ್ತದೆ ಇಟ್ಕೊಳ್ಳೋಣ. ಫೋನ್ ತೆಗಿಯಕ್ಕೆ ಗೊತ್ತಿಲ್ಲ ಆದ್ರೆ ಫೋನ್ ಅಟೆಂಡ್ ಮಾಡಕ್ ಆಗತ್ತಾ? ಏನ್ ಮಾಡ್ತೀರಾ? ಅಯ್ಯೋ ನಂಗೆ ಗೊತ್ತಿಲ್ಲ ಬೇಡಪ್ಪ, ಅದೆಲ್ಲ ಬೇಡ ಬಿಡು, ನಮ್ಮ ಮಗ ಬಂದು ಮಾಡಿ ಬಿಟ್ಬಿಡ್ತೀಯಾ?
ಕೂತ್ಕೊಂಡು ಫೋನ್ ತೆಗೆ ಕಲ್ತ್ಕೊಂಡ್ಬಿಡ್ತೀವಿ, ಫೋನ್ ಮಾಡಕ್ ಕಲ್ತ್ಕೊಂಡ್ಬಿಡ್ತೀವಿ. ಕಲಿತಿಲ್ಲ? ಅರೆ ಕಲಿತಿರಲ್ಲ. ಒಲೆಯಲ್ಲಿ ಅಡಿಗೆ ಮಾಡ್ತಿದ್ದು ಗ್ಯಾಸಲ್ಲಿ ಮಾಡಕ್ ಕಲ್ತ್ಕೊಂಡ್ಬಿಡ್ತೀರಿ. ಎಲ್ಲ ಕಲಿತೀವಿ, ವಾಕ್ಯ ಮಾತ್ರ ಕಲಿಯಂಗಿಲ್ಲ, ಕೇಳಂಗಿಲ್ಲ. ಪ್ರೈಸಲ್ಲ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಹೃದಯವು ನಿನ್ನ ವಾಕ್ಯಕ್ಕಾಗಿ ತವಕ ಪಡ್ತದೆ. ಪ್ರೈಸ್ ಗಾಡ್. ಅರ್ಥ ಆಯ್ತ್ರಿ? ನಿಮಗೊಂದು ದಾಹ ಇದೆ, ಚಾ ಕುಡಿಬೇಕು ಸಂಜೆ ಆದ್ರೆ ಅಂತ ಮನ್ಸಾಗತ್ತಲ್ಲ. ಮೊದಲೆಲ್ಲ ಬೀಡಿ ಕುಡಿಯೋರಿಗೆ ಬೀಡಿ ಕುಡಿಬೇಕು ಅಂತ ಮನ್ಸಾಗಲ್ಲ. ಎಣ್ಣೆ ಹೊಡೆಯೋರು ಸಂಜೆ ಹೋಗಿ ಎಣ್ಣೆ ಹೊಡಿಬೇಕು ಅಂತ ಮನ್ಸು ಬರಲ್ಲ. ಹಂಗೆ ವಾಕ್ಯದ ಮೇಲೆ ಯಾವಾಗ ನಮಗೆ ದಾಹ ಬರೋದು? ಇವತ್ತು ನಾನು ವಾಕ್ಯ ಓದಿಲ್ಲ ನೋಡ್ರಿ, ಒಂದೊಂದ್ಸತಿ ಊಟ ಹಿಡಿಯೋದಿಲ್ಲ, ಊಟ ಹೋಗೋದಿಲ್ಲ. ಒಳ್ಳೇದಾಯ್ತು ಬಿಡಪ್ಪ, ಊಟ ಹೋಗ್ಲಿಲ್ಲ ಅಂದ್ರೆ ನಮಗೆ ಮಿಕ್ತದಂತ ಬಿಟ್ಬಿಡ್ತೀರಿ. ಏನ್ ಮಾಡ್ತೀರಿ? 2 ಹೊತ್ತು ಊಟ ಮಾಡಿಲ್ಲ, 3 ಹೊತ್ತು ಊಟ ಮಾಡಕ್ಕಾಗಲ್ಲ, ಉಲ್ಟಿ ಬರ್ತದೆ, ಊಟನೇ ಹಿಡಿಯಲ್ಲ. ಏನ್ ಮಾಡ್ತೀರಿ? ಹಬ್ಬ ಲಾಭ ಆಯ್ತು ಬಿಡಪ್ಪ, 1 kg ಅಕ್ಕಿ ಎದ್ಬಿಡ್ತೀರಿ. ಏನ್ ಮಾಡ್ತೀರಿ? ಅದು ಏನ್ ಮಾಡ್ತೀರಿ ಹೇಳ್ರಿ? ಹಾಸ್ಪಿಟಲ್ ಹೋಗಿ ಸಾರ್ ಉಣ್ಬೇಕು, ಸಾರ್ ಉಂಬಿಲ್ಲ 3 ಹೊತ್ತು, ಚೆನ್ನಾಗಿ ತಟ್ಟೆ ಕಂಗಾಳಲ್ಲಿ ಹಾಕಿ ಉಣ್ಬೇಕು. ನಾನು ಉಂಬವರೆಗೂ ನೆಮ್ಮದಿ ಬರೋಲ್ಲ, ಹೌದಲ್ರಿ? ಅದು ಉಂಬಿದ್ರೆ ಸ್ವಲ್ಪ ಸುಸ್ತೆಲ್ಲ ಹೋಗಿ ಟಯರ್ಡ್ ಹೋಗಿರ್ತದೆ. ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಗ್ಬಿಡ್ತೀವಿ. ವಾಕ್ಯ ಕೇಳಲಿಲ್ಲ ಆದ್ರೆ ನಿನ್ನ ಆತ್ಮಕ ಆಹಾರ ದೇವರ ವಾಕ್ಯ, ಎಲ್ಲ ವೀಕ್ ಆಗಿರ್ತೀರಿ. ಆಗ ಸೈತಾನು ಒಂದು ಗಾಳಿ ಬಡದಾಗ ದಬ ಬಿದ್ದೋಯ್ತು. ಆಮೇಲೆ ಯಾಕಪ್ಪ ದೇವ್ರೇ ನಮಗೆ ಕಷ್ಟ ಕೊಡ್ತೀವಿ ಅಂತ ದೇವ್ರು ಕೇಳೋದು. ದೇವ್ರು ಕಷ್ಟ ಕೊಡಕ್ ಕೂತಿದಾರಲ್ಲಿ ಕೂತ್ಕೊಂಡು ಕಷ್ಟ. ಆತನ ಪ್ರಾಣವನ್ನೇ ಕೊಟ್ಟಾರ ನಮ್ಗಾಗಿ. ಆತನ ಕಷ್ಟ ಕೊಡೋದಲ್ಲ, ಎಲ್ಲ ಒಳ್ಳೇದು ಪರದಿಂದ ಬರೆದಿರುವಂಥದ್ದು. ಅರ್ಥ ಆಯ್ತ್ರಿ? ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ವಾಕ್ಯವನ್ನು ಕೇಳ್ತಾ ನಮಗೆ ನಂಬಿಕೆ ಬಂದ್ಬಿಡ್ತದೆ. ವಾಕ್ಯ ಕೇಳೋದಕ್ಕೆ ದಾಹ ಇರಬೇಕು, ಆಸಕ್ತಿ ಇರಬೇಕು. ಚಾ ಕುಡಿಯೋರಿಗೆ ಚಾ ಕುಡಿದಿಲ್ಲ ಆದ್ರೆ ತಲೆ ಕೆಟ್ಟಾಗ ಆಗ್ಬಿಡ್ತದೆ. ಈ ಅನ್ಸ ಹಾಕೋರಿಗೆ ಅನ್ಸ ಹಾಕಿಲ್ಲ ಆದ್ರೆ ಕರೆ ಕೆಟ್ಟು ಹೋಗ್ತದೆ. ಕುಡಿಯೋನಿಗೆ ಕುಡಿಯೋಕಾಗಿದೆ ಆದ್ರೆ ಹೆಂಗಾರು ಕುಡಿದ್ ಬಿಡ್ತಾನೆ, ದುಡ್ಡಿಲ್ಲದಿದ್ರು ಕುಡಿತಾನೆ. ಆದ್ರೆ ನಮಗೆ ದೇವರ ವಾಕ್ಯ ಲಭ್ಯ ಇದೆ. ಈ ವಾಕ್ಯವನ್ನು ಕೇಳೋದ್ರಿಂದ ನಿನ್ನ ಬದುಕು ಬಾಳು ಬೊಂಬಾಳಾಗ್ಬಿಡ್ತದೆ, ವಿಶ್ವಾಸ ಬಂದ್ಬಿಡ್ತದೆ. ನಮ್ಮ ಕುಟುಂಬದಲ್ಲಿ ಯೇಸು ಸ್ವಾಮಿ ನಂಬೋದಕ್ಕೆ ಮುಂಚೆ ನಮ್ಮ ಆಸ್ತಿ ಎಲ್ಲ ಮಾರ್ಬಿಟ್ವಿ, ಚಿನ್ನ ಒಡವೆಲ್ಲ ಮಾರ್ಬಿಟ್ವಿ. ಬಡ್ಡಿಗೆ ಬೇರೆ ಬಡ್ಡಿ ತಗೊಂಡು ಸಾಲಗಳು ಚಿಕ್ಕಪಟ್ಟೆ ಆಗ್ಬಿಡ್ತು. ಮನೆಯಲ್ಲಿ 4 ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ, ಮನೆ ಬಿಲ್ ಬಾಡಿಗೆ ಬಿಲ್ ಕಟ್ಟಿಲ್ಲ ಅಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಾವು ಇದ್ದಾಗ. 7 ಜನ ಮಕ್ಕಳು ನಮ್ಮ ಅಪ್ಪನಿಗೆ ಅವನಿಗೆ ಬಹಳ ಕಷ್ಟ ಆಗ್ಬಿಟ್ರಿ. ಆಗ ಅಂತ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿನ ದೇವರ ಕೃಪೆಯಿಂದ ಕಂಡುಕೊಂಡಿದ್ವಿ. ಯೇಸು ಸ್ವಾಮಿ ನಂಬಿದ ಮೇಲೆ ಆವಾಗ್ಲೂ ಪಸಕ್ಕಂತೆಲ್ಲ ಹೋಗ್ಬಿಡ್ಲಿಲ್ಲ, ಅದೇ ತರ ಸ್ವಲ್ಪ ಇತ್ತು. ನನಗೆ ಒಂದೇ ಪ್ರಶ್ನೆ, ಯಾಕೆ ಸ್ವಾಮಿ ನೀನ್ ನಂಬಿದ್ರೆ ಬಡ ಅಂತ ಬೀಳ್ಬೇಕಲ್ವಾ? ಎಲ್ಲಿ ಬಿದ್ದಿಲ್ಲ, ಏನು ಮನೇಲಿ ಖಾಲಿ ಇದೆ. ಆಗ ದೇವ್ರು ಹೇಳಿದ್ರು, ಸತ್ಯವನ್ನು ತಿಳ್ಕೋ, ಸತ್ಯ ನಿನ್ನನ್ನು ಬಿಡುಗಡೆ ಮಾಡ್ತದೆ. ರಾತ್ರಿ ಹಗಲು ಓದಕ್ ಗೊತ್ತಿಲ್ಲ, ಬೈಬಲ್ ಕೂಡ್ಸ್ಕೊಂಡು ಇಂಗ್ಲಿಷ್ ಬೈಬಲ್ ಇಟ್ಕೊಂಡು ಓದ್ಕೊಂಡು ಟೇಪ್ ರೆಕಾರ್ಡ್ ಹಾಕೊಂಡು ಕೇಳ್ತಾ ಇದ್ದೆ. ಒಂದ್ಸತಿ ಯೇಸು ಸ್ವಾಮಿ ಬಂದು ಆತನ ಎಂಜಲು ನನ್ನ ಕಣ್ಣಿಗೆ ಹಾಕಿದ್ರಿ. ಅವತ್ತಿಂದ ಇಂಗ್ಲಿಷ್ ಬೈಬಲ್ ಕಲ್ತ್ಕೊಂಡ್ಬಿಟ್ಟೆ. ಈಗಲೂ ವಾಕ್ಯ ಕೇಳ್ತೀನಿ. ಬೈಬಲ್ ಎಲ್ಲಿ ಹೋದ್ರು ಬೈಬಲ್ ಇಟ್ಕೊಳ್ತಾ ಇದ್ದೆ. ಸಂಡಾಸ್ಗೆ ಹೋದ್ರು ಕೂಡ ಬೈಬಲ್, ಎಲ್ಲಿ ಹೋದ್ರು ವಾಕ್ಯ ಇಟ್ಕೊಂಡು ಓದಿ ಕೂಡಿಸಿ ಓದಿ ಆ ವಾಕ್ಯಗಳೆಲ್ಲ ಒಳಗ್ ಬಂತು. ನೋಡ್ರಿ, ಸತ್ಯವನ್ನು ತಿಳ್ಕೊಂಡೆ, ಸತ್ಯ ನನ್ನನ್ನು ಬಿಡುಗಡೆ ಮಾಡ್ತು. ಈ ದೇವರ ಕೃಪೆಯಿಂದ ಇವತ್ತು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಶೀರ್ವಾದವಾಗಿರುವ ಹಾಗೆ ದೇವರು ಮಾಡಿದ್ದಾರೆ. ಹಲ್ಲೆಲೂಯ. ನಾನು ಹುಣಸೂರಿಗೆ ಸೇವೆಗೆ ಹೋದಾಗ ಬೇರೆ ಕೈಯಿಂದ ಒಂದು ಚೀಲದಲ್ಲಿ ತಗೊಂಡು ಹೋದರೆ ಹುಣಸೂರಿಗೆ. ಇವತ್ತು ಅಷ್ಟೊಂದು ಆತ್ಮಗಳನ್ನು ಕೊಟ್ಟವ್ರೆ. ಎಷ್ಟು ಗಾಡಿ ಇದೆ ಲೆಕ್ಕನೇ ಗೊತ್ತಿಲ್ಲ ನನಗೆ, ಅಷ್ಟೊಂದು ಗಾಡಿಗಳು ಇದೆ. ಅಷ್ಟು ದೇವರ ಆಶೀರ್ವಾದ ಮಾಡಿದ್ದಾರೆ. ಪ್ರತಿದಿನ ಇಲ್ಲಿ ಎಷ್ಟು ಜನ ಇದ್ದೀರಿ, ಅಷ್ಟು ಜನ ಪ್ರತಿದಿನ
ಮನೆಯಲ್ಲಿ ಊಟ ಮಾಡ್ತಾರೆ. ಒಂದು ಕಾಲದಲ್ಲಿ 1 kg ಅಕ್ಕಿ ತಗೊಂಬರೋದು, ಬೇಯಿಸ್ಕೊಳ್ಳೋದು, ತಿನ್ನೋದು, ಖಾಲಿ ಆಗೋದು. ತಿರ್ಗಾ ಸಂಜೆ ಹೋಗೋದು, ತಗೊಂಬರೋದು, ತಿನ್ನೋದು, ಖಾಲಿ ಆಗೋದು. ಈಗ ದೇವರ ಕೃಪೆಯಿಂದ ದೇವರು ಅನೇಕರಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಇದು ಹೇಗಾಯ್ತು? ವಾಕ್ಯವನ್ನು ಕೇಳ್ತಾ ಕೇಳ್ತಾ ನನಗೆ ನಂಬಿಕೆ ಬಂತು. ಆ ನಂಬಿಕೆಯಿಂದ ನೀತಿವಂತನು ಈ ಭೂಮಿ ಮೇಲೆ ಬದುಕಿ ಬಾಳುತ್ತಾನೆ. ಬೈಬಲ್ ಹೇಳುತ್ತದೆ, ನೀವು ಸಾಲ ಪಡೆಯುವವರಾಗಿರುವುದಿಲ್ಲ, ಸಾಲ ಕೊಡುವವರಾಗಿದ್ದೀರಿ. ವಾಕ್ಯದಲ್ಲಿ ನೋಡದೆ, ದೇವರೇ ನೀನು ಹೇಳಿದ್ದೆ, ನಾನು ನನ್ನ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಸಾಲ ಪಡೆಯುವನಲ್ಲ, ನೀ ನನ್ನನ್ನು ಸಂಧಿಸುವಾತನಾಗಿದ್ದಿ ಅಂತ ಹೇಳಿ ದೇವ್ರ ಮೇಲೆ ನಂಬಿಕೆ ಇಟ್ಟ ಮೇಲೆ ನಮ್ಮ ಮನೇಲಿ ಬಹಳ ಸಾಲ ಇತ್ತು ನೋಡಿ. ನಮ್ಮಮ್ಮ ಸಾಲ ಮಾಡಿದ್ರು, ಸಿಕ್ಕಾಪಟ್ಟೆ ಸಾಲ ಇದೆ. ನಮ್ಗೆ ಯಾರಿಗೂ ಕೆಲಸ ಎಲ್ಲ, ಚಿಕ್ಕವರಾಗಿದ್ವಿ ನಾವು. ಆಗ ದೇವ್ರ ಮೇಲೆ ನಂಬಿಕೆ ಇಟ್ಟು ವಾಕ್ಯ ಅರಿಕೆ ಮಾಡುವಂತ ಸಮಯದಲ್ಲಿ ಕರ್ತನು ಅವುಗಳೆಲ್ಲದರಿಂದ ನಮ್ಮನ್ನು ಪಾರು ಮಾಡಿಬಿಟ್ರು. ಆದ ಕಾರಣ ನಾನು ನಿಮ್ಮೆಲ್ಲರೂ ಬೇಡ್ಕೊತೀನಿ, ನೀವು ಚೆನ್ನಾಗಿ ಬದುಕಿ ಬಾಳುವುದು ದೇವರ ಚಿತ್ತ. ಅದನ್ನ ಸತ್ಯವನ್ನು ತಿಳ್ಕೊಂಡಾಗ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ನಿಮಗೆ ನಂಬಿಕೆ ಬೇಕೇ ಬೇಡ ರೀ. ನಂಬಿಕೆ ಹೆಂಗ್ ಬರ್ತದೆ? ಸುಮ್ಮನೆ ಕೂತ್ಕೊಂಡ್ರೆ ಬರೋಲ್ರಿ, ಧ್ಯಾನ ಮಾಡ್ಕೊಂಡ್ರೆ ಹೋಗಿ ಬರೋಲ್ಲ. ವಾಕ್ಯವನ್ನ ಕೇಳ್ತಾ ಕೇಳ್ತಾ ನಂಬಿಕೆ ಬಂದ್ಬಿಡ್ತದೆ. ಇವತ್ತೊಂದು ತೀರ್ಮಾನ ಮಾಡ್ರಿ, ಸವಾಲ್ ಮಾಡ್ರಿ, ಬರ್ದಿಟ್ಕೊಳ್ರಿ. ನಾನು ಸತ್ಯವಾಗಿ ಹೇಳ್ತೇನೆ, ನೀನ್ ಬೈಬಲ್ ಓದು, ವಾಕ್ಯ ತಿಳ್ಕ, ಅದು ನಂಬಿಕೆ ಕೊಡ್ತದೆ. ನಂಬಿಕೆದ ನೀನ್ ಬದುಕಿ ಬಾಳ್ತಿ ಅಂತ ನಾನು ಬರ್ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಬೈಬಲ್ ನಲ್ಲಿ ನಾವು ನೋಡ್ತೇವೆ, ಕೊಲೋಸ್ಯರ ಪುಸ್ತಕದಲ್ಲಿ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ನಿಮ್ಮಲ್ಲಿ ಹೇಗೆ ಇರ್ಬೇಕಂತಪ್ಪ? ಸ್ವಲ್ಪ ಸ್ವಲ್ಪ ಇರ್ಲಿಯಾ? ಎಷ್ಟಿರ್ಬೇಕಮ್ಮ? ಸಮೃದ್ಧಿಯಾಗಿ ಇರ್ಲಿ. ಈಗ ಕ್ರಿಸ್ತನ ವಾಕ್ಯ ಎಲ್ಲಿಗೆ ಹೋಗ್ಬೇಕು? ಸ್ವರ್ಗಕ್ಕೆ ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕ್ರಿ? ನಮ್ ಕೈಯಲ್ಲೇ ಐತಿ. ದೇವ್ರ ಸಭೆ ಕೊಟ್ಟಿದ್ದಾರೆ, ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಕೂರಿಸ್ಬಿಟ್ಟು ಮಗನೇ ಓದು ಅಂತ ಹೇಳ್ಬೇಕು. ಆ ವಾಕ್ಯ ನಿನ್ನ ಹೃದಯದಲ್ಲಿ ಸಮೃದ್ಧಿಯಾಗಿ ಇಟ್ಕೋಬೇಕು. ಪಾಕೆಟಲ್ಲಿ ನೋಟ್ ಇಲ್ಲದಿದ್ರು ಪರವಾಗಿಲ್ಲ, ಕಬೋರ್ಡಲ್ಲಿ ಚಿನ್ನ ಇಲ್ಲದಿದ್ರು ಪರವಾಗಿಲ್ಲ. ಈ ವಾಕ್ಯ ಕೇಳ್ತಾ ಕೇಳ್ತಾ ಒಳಗಡೆ ಬಂದ್ಬಿಟ್ರೆ, ಸಮೃದ್ಧಿಯಾಗಿ ದೇವರ ವಾಕ್ಯ ಇದ್ರೆ ನಿನ್ನ ಕುಟುಂಬದಲ್ಲಿ ಎಲ್ಲ ಸಮೃದ್ಧಿಯಾಗಿರತಕ್ಕದಾಗಿರ್ತದೆ. ಹಲ್ಲೆಲೂಯಾ. ನಮ್ಮ ಚರ್ಚಲ್ಲಿರೋ ವಿಶ್ವಾಸಿಗಳು ಮೊದಲು ಚರ್ಚಿಗೆ ಬರುವಾಗ ವಾಸನೆ ಹೊಡೆಯೋದು, ಗಬ್ಬು, ಅಕ್ಕಿ ಪಿಕ್ಕಿ ಪಾಸ್ರು ಅನ್ನೋರು ನನ್ನ ಗಲೀಜು. ಸ್ವಲ್ಪ ಬಿಟ್ರೆ ಅಂತ ಅಲ್ಲೇ ಹೋಗುದು ಬಿಡ್ತಿದ್ರು ಒಳಗೆ. ಕೆಟ್ಟ ವಾಸನೆ. ಜನ ಹೇಳೋರು, ಚೆನ್ನಾಗಿ ಬರೋರಲ್ಲ ಪಾಸ್ಟರ್, ಸ್ವಲ್ಪ ಸ್ನಾನ ಮಾಡಕ್ ಹೇಳಿ. ನಾನು ಅದು ಮೈಕಲ್ಲಿ ಹೇಳಕೈತೆ ಸ್ನಾನ ಮಾಡ್ರಿ ಅಂತ. ಪ್ರಾರ್ಥನೆ ಮಾಡಿದೆ, ವಾಕ್ಯ ಹೇಳ್ಕೊಟ್ಟೆ, ಪ್ರಸಂಗ ಮಾಡಿ ಮುಗಿದ್ಮೇಲೆ ಸಾರಾಯಿ ಪಾಕೆಟ್ ತಗೊಂಡು ಕಾಣಿಕೆ ಕೊಡೋ, ತಗಡಿ ಪಾದ ಕುಡೀರಿ ಸಂಜೆಗೆ ಅಂತ. ಆಗಲ್ಲ, ಪ್ಯಾಕೆಟ್ ಇತ್ತು ಕಾಣಿಕೆ, ವಾಸನೆಗೆ ಪ್ಯಾಕೆಟ್ ಕಾಣಿಕೆ. ಪಾಪ ತಿಳುವಳಿಕೆ ಇಲ್ಲ ಅವ್ರಿಗೆ. ಬಹಳ ಇದಾಯ್ತು. ಅವರು ರೋಡ್ಗಳಲ್ಲಿ ಟೆಂಟ್ ಹಾಕೊಂಡು, ಬದಿಗಳಲ್ಲಿ ಕೆರೆ ಪಕ್ಕದಲ್ಲಿ, ಹೊಳೆ ಪಕ್ಕದಲ್ಲಿ ಟೆಂಟ್ ಹಾಕೊಂಡು ಅಲ್ಲೆಲ್ಲಿ ಇರೋರು. ಅವ್ರ ಜೊತೆಲಿ ಅಲ್ಲೇ ಹೋಗಿ ಈ ತರ ಪ್ಲಾಸ್ಟಿಕ್ ಮೇಲೆ ಪ್ಲಾಸ್ಟಿಕ್, ಕೆಳಗೆ ಪ್ಲಾಸ್ಟಿಕ್, ಅಲ್ಲೇ ಮಲ್ಕೊಂಡು ವಾಕ್ಯ ಹೇಳ್ಕೊಟ್ರೆ ನರಿ, ಇಲಿ, ಬೆಕ್ಕು ಏನೇನು ಹೊಡಿತಾರೋ, ತಿನ್ರಿ ತಿನ್ರಿ ಚೆನ್ನಾಗಿರ್ತದೆ. ದೇವ್ರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ದೇವರೇ ಸ್ತೋತ್ರ ಸ್ತೋತ್ರ ಅಂತ ತಿಂತಿದ್ದೆ. ಏನ್ ಕೊಟ್ರು ತಿನ್ಬೇಕು. ಹೇಗೆ ವಾಕ್ಯ ಹೇಳ್ಬೇಕಲ್ಲ ಅವ್ರಿಗೆ. ಹಂಗ ಹೇಳಿ ಹೇಳಿ ಈಗ ದೇವರ ಕೃಪೆಯಿಂದ ಕ್ರೋರ್ಪತಿಗಳಾಗ್ಬಿಟ್ಟಿದ್ದಾರೆ. ಈ ಸತಿ ನೈಟ್ ಸರ್ವಿಸ್ ಅಲ್ಲಿ, ಚರ್ಚಲ್ಲಿ ನೈಟ್ ಸರ್ವಿಸ್ ಇಟ್ಟಿಲ್ಲ. ಯಾಕಂದ್ರೆ ಎಲ್ಲ 1/4 kg ಅರ್ಧ kg ಗೋಲ್ಡ್ಗಳು ಹಾಕೊಂಡ್ಬರ್ತಾರೆ. ಯಾವನ ಕಳ್ಳ ಕದ್ಕೊಂಡು ಹೋಗ್ಬಿಟ್ರೆ ನನ್ನ ಮೇಲೆ ಬರ್ತದೆ. ಕಾರ್ ಇಡಕ್ಕೆ ಜಾಗ ಇಲ್ಲ ಚರ್ಚ್ ಹತ್ರ, ಎಲ್ಲ ಹೊಸ ಕಾರುಗಳು. ಅದಕ್ಕೆ ಬೆಳಗ್ಗೆ ನಾವು ಸರ್ವಿಸ್ನ ಮನೆ ಒಳಗೆ ಎಲ್ಲ ಕಬೋರ್ಡ್ ಒಳಗೆ ಬರೀ ಚಿನ್ನನೇ ಇಟ್ಟಿದ್ದಾರೆ. ಹೇಗೆ ಬಂತು?
ದೇವ್ರ ಮೇಲೆ ನಂಬಿಕೆ ಇತ್ತು. ಹೋದ ವಾರ ಒಂದು ಚರ್ಚ್ ಕಟ್ಟಬೇಕು ಒಂದು ಅನೌನ್ಸ್ ಮಾಡಿದೆ. ಒಂದು ಹುಡುಗ 25 ಲಕ್ಷ ಕೊಟ್ಟ. ಒಂದು ಹುಡುಗಿ ಅಲ್ಲ 22 ವಯಸ್ಸು ಹುಡುಗಿ 23 ವಯಸ್ಸು ಇರ್ಬೇಕು 10 ಲಕ್ಷ ಕೊಟ್ಲು. ಇನ್ನೊಂದು ಹುಡುಗ 5 ಲಕ್ಷ ಕೊಟ್ಟ. 1,10,00,000 ಬಂದೇ ಬಿಡ್ತು. ಚರ್ಚ್ ತಗೋಬಿಟ್ವಿ 2 ತಿಂಗಳಲ್ಲಿ. ಹೇಗೆ ದೇವರು ಅವ್ರನ್ನ ಆಶೀರ್ವದಿಸಿದ್ರು. ಒಂದು ಕಾಲದಲ್ಲಿ ಅವ್ರಿಗೆ ದುಡ್ಡು ಗಿಟ್ಟಿಲ್ಲ ಅಂದ್ರೆ ಯಾರ ಮನೇಲಿ ಹೋಗಿ ಊಟ ತಿನ್ಕೊಂಡ್ ಬಂದ್ಬಿಡು. ಆಚೆ ನಿಂತ್ಕೊ ಅಂತ ಮೇಲೆ ಹಾಕೋರು. ಈಗ ಅವ್ರ ಮನೆಯಲ್ಲಿ ಲಿಂಗಾಯತರು ಗೌಡ್ರುಗಳು ಅಡಿಗೆ ಕೆಲಸ ಮಾಡಕ್ ಇಟ್ಕೊಂಡಿದ್ದಾರೆ ಅವ್ರ ಮನೇಲಿ. ಅಡಿಗೆ ಮಾಡಕ್ಕೆ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಗೇಟ್ ಆಚೆ ಹೋಗು, ನೀರು ಕೊಡಕ ಆಚೆ ಹೋಗು, ಎಲ್ಲಿ ಪಾತ್ರೆಯಲ್ಲಿ ಮೇಲೆ ಇಟ್ಕೋ ಮೇಲೆ. ಅದು ಇವತ್ತು ಮೊನ್ನೆ ಕರ್ಕೊಂಡು ಹೋದ ನಾನು ಪಾಸ್ನ ಹೋಟೆಲ್ ಕರ್ಕೊಂಡು ಹೋದ 22,000 ರೂಪಾಯಿ ಬಿಲ್ಲು. ಎಸ್ 22,000 ರೂಪಾಯಿ. ನನ್ನ ಮನೆಗೆ ಬಂದ ಹಣ ಇದೇನ್ ತಟ್ಟೆ ಅಂದ. ಇದು ನಮ್ಮ ಅಜ್ಜಿ ಕೊಟ್ಟು ಗಂಗಾಳ ಕಣೋ, ಇದು ಒಂದು ಅಜ್ಜಿ ಇದ್ರು ಚರ್ಚಲ್ಲಿ. ಹಣ ನೀವು ಇದ್ರಲ್ಲಿ ತಿನ್ನೋದು ಸರಿಯಲ್ಲ, ಇರೇ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿಬಿಟ್ಟ. ಬೆಳ್ಳಿ ತಟ್ಟೆಗೆ ಎಷ್ಟಾಯ್ತದೆ? 1 kg ಆಗ್ತದೆ ತಟ್ಟೆಗೆ. ಆಯ್ತು 2 ತಟ್ಟೆ ಆರ್ಡರ್ ಮಾಡೋದ. ಲೇ ನೀನ್ ತಟ್ಟೆ ತಗೊಂಡ್ಬಿಟ್ರೆ ಮಾರ್ಬಿಡ್ತೀನಿ ನಾನು. ಚರ್ಚ್ ಕೊಟ್ಟೆ ಕೊಡೋ ಕಾಸು ಅಂದ್ರೆ ತಟ್ಟೆ ಅಂದ. ಅವನು ತೀರ್ಮಾನ ಮಾಡಿದಾನೆ, ನಾನು 100 ಚರ್ಚ್ ಕಟ್ಕೊಡ್ತೀನಿ ಅಂತ ತೀರ್ಮಾನ ಮಾಡಿದಾನೆ. ಒಂದು ದಿನ ಊಟ ಕೆಲ್ದೆ ಬಂದಿದ್ದಾನಂತೆ. ನಾನು ಅವ್ನು ಪ್ರಶಾಂತ್ ಬರ್ತದೆ ಊಟ ಕೊಡಪ್ಪ ಅವನಿಗೆ ಅಂತ ಅಂದಂತೆ. ನಾನು ಅದು ಮನ್ಸಲ್ಲಿ ಹಚ್ಕೊಂಡಿದ್ದಾನೆ. ನಮ್ಮಪ್ಪ ಅಮ್ಮ ಯಾರು ಇರ್ಲಿಲ್ಲ, ಅವತ್ತು ಊಟ ಕೊಟ್ರಿ. ನನ್ನ ತಂಗಿಗೂ ನನಗೂ ನಿಂತು ಮದುವೆ ಮಾಡಿದ್ರೆ ಅಪ್ಪ ಸ್ಥಾನದಲ್ಲಿ. ಇವತ್ತು ಕರ್ತನ ಆಶೀರ್ವದಿಸಿದ್ದಾರೆ. 1,75,00,000 ಗಾಡಿ ತಗೊಂಬಂದ. ಬುಕ್ ಮಾಡವನೆ. ತಗೊಂಬಂದು ನಿಲ್ಸ್ಬಿಟ್ಟು ಹಣ ಹತ್ತಿ ಅಂದ. ಏನಪ್ಪ ಇಷ್ಟೊಂದು ಗಾಡಿಲಿ ಅಂದೆ. ಬೆನ್ಸ್ ಗಾಡಿ ಹಣ ಇದು 1,75,00,000 ಹತ್ತಿ ಅಂದ. ಹೋಗಿ ಬಂದವ ರೌಂಡು. ಹಣ ಇದು ನಮ್ಮ ಆತ್ಮಿಕ ನನ್ನ ತಂದೆಗೆ ಅಂದ. ಅವ್ರ ಅಪ್ಪನಿಗೆ ಏನೋ ಇರ್ಬೋದು ಅಂತ ನಾನು ಅನ್ಕೊಂಡೆ. ವೆರಿ ಗುಡ್ ಅಪ್ಪ, ನೀವೇನ ನಮ್ಮಪ್ಪ, ಇದು ನಿಮ್ಗೆ ಸೇವೆ ಮಾಡೋದಕ್ಕೆ ಅಂತ. ಹಲ್ಲೆಲೂಯ. ಇದು ಹೇಗೆ ಆಯ್ತು? ಹೇಗಮ್ಮಾಯ್ತು? ವಾಕ್ಯಕ್ಕೆ ಜೀವ ಇದೆ, ವಾಕ್ಯಕ್ಕೆ ಆಶೀರ್ವಾದ ಇದೆ. ವಾಕ್ಯ ಇದ್ರೆ ನಂಬಿಕೆ ಬರ್ತದೆ. ಆ ನಂಬಿಕೆಯಿಂದ ನೀತಿವಂತನು ಬದುಕ್ತಾನೆ ಭೂಮಿ ಮೇಲೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದ ಬದುಕುವನಾಗಿದ್ದಾನೆ. ಇವತ್ತು ಎಷ್ಟು ಜನ ಬೈಬಲ್ ಓದ್ತೀವಿ ನಾವು, ಎಷ್ಟು ಜನ ವಾಕ್ಯ ಕೇಳ್ತೀವಿ. ಏನೋ ಒಂದು ಮೀಟಿಂಗ್ ಆಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ಬಿಡುವತ್ತಾಗೆ ಪಾಸ್ ಬೇರೆ ಕರೆದವರು ಹೋಗಿಲ್ಲ ಅಂತ ಕೇಳ್ತಾರೆ. ಅಯ್ಯೋ ಭಾನುವಾರ ಬೇರೆ ಬಂದ್ಬಿಡ್ತು ಅಂತ ಕೆಲವು ಬೇಜಾರ ಹೋಗುತ್ತೆ. ಬೈಬಲ್ ಓದಿ ಅಯ್ಯೋ ಬೋರ್ ಪುಸ್ತಕ, ಅದು ನಿದ್ದೆ ಬರೋ ಪುಸ್ತಕ. ನಿದ್ದೆ ಬರ್ತಾರಲ್ಲ, ಬೈಬಲ್ ಓದಿ ನಿದ್ದೆ ಬಂದ್ಬಿಡ್ತದೆ ಅಂತ ಬೋರ್ ಹೊಡಿಯೋ ಪುಸ್ತಕ ಆಗ್ಬಿಡೋದು ಬೈಬಲ್. ಎಲ್ರಿ, ಇದು ಜೀವವುಳ್ಳ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಓದ್ಕೋ ಸಮದು. ದೇವರ ವಾಕ್ಯ ಹೆಂಗಿರ್ಬೇಕಂತ ನಿಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಇಂಗ್ಲಿಷ್ ನಲ್ಲಿ ರಿಚ್ಲಿ. ರಿಚ್ಲಿ ಅಂದ್ರೆ ಏನು? ಐಶ್ವರ್ಯವಾಗಿರ್ಲಿ. ಬಾವಿಯಲ್ಲಿ ಬಗ್ಗೆ ಹಾಕಿದ್ರೆ ನೀರ್ ಬರ್ತದಲ್ವಾ, ಅದೇ ತರ ನಿಮ್ ಬಾಯಲ್ಲಿ ಏನ್ ಬರ್ತಾ ಇರ್ಬೇಕು? ವಾಕ್ಯ ಬರ್ತಾ ಇರ್ಬೇಕು. ನಿಮ್ಗೊಂದು ಕಷ್ಟ ಬಂತು, ಅಯ್ಯೋ ಆಗಲ್ಲ ಸತ್ತೋಗ್ತೀನಿ ಏನ್ ಮಾಡ್ಬೇಕು ಅಂತ ಹೇಳ್ಬಾರ್ದು, ವಾಕ್ಯ ಹೇಳ್ಬೇಕು. ಹಲ್ಲೆಲೂಯಾ. ಈ ಕ್ರಿಕೆಟ್ ಆಡ್ತಾರೆ ನೋಡಿದಿರಾ? ಈಗ ನಿಂತ್ಕೊಂಡಿರ್ತಾರೆ, ಬಾಲ್ ಎಷ್ಟು ವೇಗವಾಗಿ ಹಾಕೋ ಅಷ್ಟೇ ಹೊಡೆದ್ಬಿಡ್ತಾರೆ, ಧಮಾರ ಹೊಡೆದ್ಬಿಡ್ತಾರೆ. ಅದೇ ಪ್ರಕಾರ ಸೈತಾನ್ ಎಷ್ಟೇ ಬಂದ್ರು ವಾಕ್ಯ ಹೇಳ್ಬೇಕು, ಚಕಾರ ಹೊಡಿಬೇಕು. 4-6 ಹೊಡಿತಾನೆ ಇರ್ಬೇಕು ನಮ್ಮ ಜೀವನದಲ್ಲಿ. ನನಗೆ ಯಾವಾಗಲೂ ಬಹಳ ನಮ್ ಜೊತೆಲಿ ಇರೋ ಪಾಸ್ಟರ್ಸ್ಗಳು, ನಮ್ಮ ತಂಗಿ ಗಂಡೆಲ್ಲ ಹೇಳ್ತಾರೆ, ಮಾಮ್ ನಾನು ನಿನ್ನನ್ನು 32 ವರ್ಷದ ನೋಡ್ತೀನಿ, ಎಷ್ಟು ಮೇಲೆ 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 ಬರ್ತದೆ. ಅಷ್ಟು ಬಂದ್ರು ಕೂಡ ನೀನು ಕುಗ್ಗಿ ಹೋಗೋದೇ ಇಲ್ಲ, ನೀನು ಮೇಲೆ 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 ಎಷ್ಟೋ ಮೇಲೆ ಹೋಗ್ಬಿಟ್ಟಿದೆಯಲ್ಲಪ್ಪ ಅಂತ. ಹಲ್ಲೆಲೂಯ. ನಮ್ಮ ಲೈಫಲ್ಲಿ ಬರತಕ್ಕ ಶೋಧನೆಗಳು, ನಮ್ಮ ಬರತಕ್ಕಂಥ ಟೆಸ್ಟ್ಗಳು
ನಮ್ ಬರತಕ್ಕಂಥ ಹೋರಾಟ ನಮ್ಮನ್ನ ಹಾಳು ಮಾಡೋಕ್ಕಲ್ಲ, ನಾವು ಅವುಗಳನ್ನ ಜಯಿಸಿ ಮೇಲೆ ಹೋಗೋದಕ್ಕಾಗಿ. ಪೌಲನು ಹೇಳ್ತಾನೆ, ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಯಾವ್ದು ಕಾಪಾಡ್ಕೊಂಡಮ್ಮ? ನಂಬಿಕೆ ಹೇಗೆ ಬರ್ತದೆ ತಾಯಿ? ವಾಕ್ಯ ಕೇಳೋದ್ರಿಂದ ಬರ್ತದೆ. ಯಾಕಂದ್ರೆ ವಾಕ್ಯವನ್ನ ಹಿಡ್ಕೊಂಡ್ರೆ ನಂಬಿಕೆ ಬಂದ್ಬಿಡ್ತದೆ. ಶೋಧನೆಯನ್ನ ನೋಡ್ತಿದ್ರೆ ಸೋತೋಗ್ಬಿಡ್ತೀವಿ. ಶೋಧನೆ ಮಧ್ಯದಲ್ಲಿ ವಾಕ್ಯವನ್ನು ಮಾತಾಡಿದ್ರೆ 6-4. ಅವನ್ ಎಷ್ಟು ಸ್ಪೀಡ್ ಆಗಿ ಹಾಕೋದು ಸುಮ್ನೆ ಹಿಂಗಂದ್ರೆ ಕೈ ಅಂತ ಹೋಗ್ಬಿಡ್ತದೆ. ಅವನ್ ಎಷ್ಟೇ ವೇಗವಾಗಿ ಹಾಕೋದು ಸುಮ್ಮನೆ ತಟ್ಟದ್ರೆ ಕೈ ಅಂತ ಹೋಗ್ಬಿಡ್ತದೆ. ನಮಗೆ ಸೋಲು ಇಲ್ವೇ ಇಲ್ಲ, ಗೊತ್ತಾ ನಿಮಗೆ? ಕ್ರಿಕೆಟ್ ಆಡೋರಿಗೆ ಸೋಲೈತೆ, ಫುಟ್ಬಾಲ್ ಆಡೋರಿಗೆ ಸೋಲೈತೆ, ಕಬಡ್ಡಿ ಆಡೋರಿಗೆ ಸೋಲೈತೆ. ನಮಗೆ ಸೋಲೇ ಇಲ್ಲ. ಏಸು ಜಯ ಕೊಟ್ಬಿಟ್ಟಿದ್ದಾರೆ ಶಿಲ್ಬೆ ಮೇಲೆ. ನಿಮ್ಮ ನಂಬಿಕೆ ಲೋಕವನ್ನು ಜಯಿಸುವ ಜಯ. ನಿಮ್ಮ ನಂಬಿಕೆ ಲೋಕ ದೊಡ್ಡದ, ನಿಮ್ಮ ನಂಬಿಕೆ ದೊಡ್ಡದ? ನೋಡ್ರಿ ಎಷ್ಟು ದೊಡ್ಡ ಲೋಕವನ್ನ ನಿಮಗಿರತಕ್ಕ ಸಾಸಿವೆ ಕಾಳು ನಂಬಿಕೆಯಲ್ಲಿ ಜಯಿಸಬಹುದು. ನಾವು ಪುಲ್ಪಿಟ್ ಅಲ್ಲಿ ನಿಂತಿದ್ದೀವಿ, ನಮ್ಗೇನು ಕೇಳು ಬಂದಿಲ್ಲ ತಿಳ್ಕೊಂಬೇಡ್ರಿ. ಅರ್ಧ ಗಂಟೆ ನನ್ನ ಸ್ಟೋರಿ ಕೇಳಿದ್ರೆ ಸುಸ್ತಾಗಿ ಕೆಳಗೆ ಬಿದ್ಬಿಡ್ಬೇಕು ನೀವು. ಅಬ್ಬಾ ಸ್ವಾಮಿ ಅಂತದೆ. ಗಳಿಗೆಗೂ ಎಷ್ಟು ಹೋರಾಟಗಳು ಸಮಸ್ಯೆಗಳು ಬಂದ್ರು ನಂಬಿಕೆಯಿಂದ ಜಯಿಸ್ತಾ 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 ನಮಗೆ ಗೊತ್ತು, ಅದನ್ನೇ ಜಯಿಸಕ್ ಸಹಾಯ ಮಾಡಿದ್ರು, ಇದನ್ನು ಜಯಿಸ್ತೇನೆ, ಅದನ್ನ ಎಲ್ಲವನ್ನು ಜಯಿಸಕ್ಕೆ ಸಹಾಯ ಮಾಡ್ತಾರೆ. ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನು ಎಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದೇನೆ. ಅದಕ್ಕೆ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ, ದಯಮಾಡಿ ಈ ಸುಂದನೂರಲ್ಲಿರೋ ನಿಮ್ಮೆಲ್ಲರಿಗೂ ಹೇಳೋದು, ಇವತ್ತಿಂದಲೇ ಪ್ರಾರಂಭ ಮಾಡಿ ಪ್ರಾರ್ಥನೆ ಮಾಡ್ರಪ್ಪ. ನಿನ್ನ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಬೆಳ್ಳಿ ಬೇಡ, ಬಂಗಾರ ಬೇಡಪ್ಪ, ನಿನ್ ವಾಕ್ಯ ಇಟ್ಕೊಳ್ಳೋಕೆ ನಮ್ಗೆ ಸಹಾಯ ಮಾಡು. ವಾಕ್ಯ ಇದ್ರೆ ಎಲ್ಲ ಇದ್ದಂಗೆ. ನಿನಗೆ ಉಂಟಾದದ್ದೆಲ್ಲವೂ ಯಾವ್ದನ್ನ ಉಂಟಾಯ್ತು? ಈಗ ನಿನ್ ಮನೇಲಿ ಏನಾರು ಆಗ್ಬೇಕಾದ್ರೆ ಯಾವ್ದನ್ನ ಹಾಕ್ಬೇಕು ತಾಯಿ? ವಾಕ್ಯದ ಮೇಲೆ ಇರುವ ನಂಬಿಕೆಯಿಂದಲೇ ಹಾಕ್ಬೇಕು. ನಂಬಿಕೆ ಇಲ್ಲದ್ದು ಬಂದದ್ದೆಲ್ಲ ಏನದು? ಪಾಪ. ಇಸ್ರಾಯೇಲ್ ಜನರಿಗೆ ನಂಬಿಕೆ ಇಲ್ಲ. ಗುಣಗುಡ್ತಾ ಅಕ್ಕಿ ಅವ್ರಿಗೆ ಮನ್ನಾ ಬಂತು, ನೀರು ಬಂತು, ಎಲ್ಲ ಬಂತು, ಶಾಪವಾಗಿ ಬದಲಾಗ್ಬಿಡ್ತು, ಪಾಪವಾಗಿ ಬದಲಾಗ್ಬಿಡ್ತು. ನೀನ್ ಏನಾರು ದೇವರ ಹತ್ರ ಪಡ್ಕೊಂಡ ನಂಬಿಕೆಯಿಂದ ಪಡ್ಕೋಬೇಕು. ಹೆಂಗಾಯ್ತು ಇದೆಲ್ಲ? ನಾವೇ ಮೇಲೆ ಇರೋ ನಂಬಿಕೆಯಿಂದ. ನನ್ಗೆ ಗೊತ್ತೇ ಇಲ್ರಿ, ಅದು ಹಂಗೆ ಬಂದ್ಬಿಡ್ತು ಯಾರು ನಂಬಿಕೆಯಿಂದ. ಹಲ್ಲೆಲೂಯ. ಅರ್ಥ ಆಯ್ತು ಹೇಳುವಂಥದ್ದು? ನೀವು ಬದುಕ್ಬೇಕಂದ್ರೆ ನಂಬಿಕೆಯಿಂದಲೇ ಬದುಕಕ್ಕಾಗತ್ತೆ. ನಂಬಿಕೆಗೆ ಆಧಾರ ಕ್ರಿಸ್ತನ ವಾಕ್ಯವಾಗಿದೆ. ನೋಡ್ರಿ, ಒಂದು ವಚನ ಓದ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 25, 26, 27 ವಚನಗಳನ್ನು ಓದ್ಕೊಳ್ಳೋಣ. ಆಗ 12 ವರ್ಷದಿಂದ ಒಬ್ಬ ಸ್ತ್ರೀಗೆ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ, ರಕ್ತ ಕುಸುಮ ಕಾಯಿಲೆ ಇತ್ತು. ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ, ಎಲ್ಲ ಗಮನ ಕೇಳ್ರಿ, ಅನೇಕ ಡಾಕ್ಟರ್ಗಳಿಂದ, ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ. ಎಲ್ಲ ಡಾಕ್ಟರ್ ಹತ್ರ ಹೋಗೋದು ಏನಕ್ಕೆ? ಗುಣ ಆಗೋದಕ್ಕ, ಕಷ್ಟ ಅನುಭವಿಸಕ. ಇಲ್ಲಿ ಹೋಗಿದ್ದಾಳೆ, ಅನೇಕ ವೈದ್ಯರ ಹತ್ರ ಹೋಗಿ ಕಷ್ಟ ಜಾಸ್ತಿ ಆಗಿದೆ, ಕಡಿಮೆ ಆಗಿಲ್ಲ. ಕಾಯಿಲೆ ಬೇರೆ ಜಾಸ್ತಿ ಆಗ್ತಾನೆ ಐತೆ. ಅನೇಕ ವೈದ್ಯರಿಂದ ಏನ್ ಅನುಭವಿಸಿದ್ಲಂತೆ? ಕಷ್ಟವನ್ನು ಅನುಭವಿಸಿ, ಬಹು ಕಷ್ಟವನ್ನು ಅನುಭವಿಸಿ. ಬಹು ಕಷ್ಟ. ಮೊದಲು ಸ್ವಲ್ಪ ಕಷ್ಟ ಇತ್ತು, ಹೋಗಿ ಜಾಸ್ತಿ ಆಗ್ಬಿಡ್ತು. ಈಗ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಕಳ್ಕೊಂಡ್ಲು. ಎಲ್ಲ ಗಮನ ಕೇಳಿ ಅಪ್ಪ ಕೇಳಿ ಮಾಡಿ. ಕಷ್ಟ ಜಾಸ್ತಿ ಆಯ್ತು, ರೋಗ ಹೆಚ್ಚುತ್ತಾ ಬಂತು. ಹೋಗಿ ಡಾಕ್ಟರ್ ಹತ್ರ ದುಡ್ಡು ಕೊಟ್ಟು ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು, ಕೈಯಲ್ಲಿದ್ದದ್ದೆಲ್ಲ ಕಳ್ಕೊಂಡ್ಬಿಟ್ಲು, ಎಲ್ಲ ಹೋಯ್ತು. ಕಳ್ಕೊಂಡ್ರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನ ಅಲ್ಲ. ಅಂದ್ರೆ ಮನುಷ್ಯ ಏನ್ ಮಾಡ್ತಾನ್ರಿ? ಏನಾಗ್ತದೆ ಹೇಳ್ರಿ? ನಿಮ್ಗೆ ಏನ್ ಮನ್ಸು ಬರ್ತದೆ? ಲೋಕದಲ್ಲಿ ಒಬ್ಬ ಮನುಷ್ಯನು ಕೈಯಲ್ಲಿ ಕಳ್ಕೊಂಡ, ರೋಗ ಜಾಸ್ತಿ ಆಗ್ತದೆ, ಏನ್ ಮನ್ಸು ಬರ್ತದ್ರಿ? ನೋಡ್ರಿ ಹೆಂಗ್ ಹೇಳ್ಬಿಟ್ರು ಟಕ್ಕ ಅಂತ. ಸಾವು ಬಂದ್ಬಿಟ್ರೆ ಸಾಕು, ಇಲ್ಲ ವೇಷ ಕೊಡು ಸತ್ತೋಗ್ಬಿಡುವ ಅಂತ ಆಯ್ತದ. ಹೌದಲ್ರಿ? ಯಾಕಂದ್ರೆ ಹೋಪ ಇಲ್ಲ.
ದಿನೇ ದಿನೇ ಜಾಸ್ತಿ ಆಗ್ತಿದ್ರೆ ನಿರಾಸೆ ಆಗ್ಬಿಡ್ತದೆ ಮನುಷ್ಯನಿಗೆ. ಆದ್ರೆ ನನ್ನ ದೇವ್ರು ನೋಡಿ ಎಷ್ಟು ಒಳ್ಳೆಯವರು. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಯಾರು ಸಮಾಚಾರ ಕೇಳಿದ್ಲು? ನೀನ್ ಯಾವ ಸಮಾಚಾರ ಕೇಳ್ತಿ? ಸ್ತೋತ್ರ. ಟಿವಿಯಲ್ಲಿ ಬರೋ ಸಮಾಚಾರ ಕೇಳ್ತಿ? ಅವ್ರು ಹೇಳೋದು ಇವ್ರ ಸಮಾಚಾರ ಕೇಳ್ತಿ? ಯಾವ ಸಮಾಚಾರ ಕೇಳಬೇಕು? ಕಷ್ಟ ಬರುವಾಗ ಬಾಯ್ ತೆಗೆದು ಹೇಳ್ರಿ. ಜಾಸ್ತಿ ಯೇಸು ಸಮಾಚಾರ ಕೇಳಬೇಕು, ಯೇಸು ವಾಕ್ಯ ಕೇಳ್ತಾ ಇರಬೇಕು. ಅರ್ಥ ಆಯ್ತ್ರಿ? ಕಷ್ಟ ಜಾಸ್ತಿ ಆದಾಗ ವಾಕ್ಯ ಕೇಳ್ತಾನೆ ಇರು. ವಾಕ್ಯ ಕೇಳುವಾಗ ಏನಾಗ್ತದೆ ಗೊತ್ತಾ? ನಿನಗೆ ನಂಬಿಕೆ ಬಂದ್ಬಿಡ್ತದೆ. ನಂಬಿಕೆ ಬಂದ್ರೆ ಮುಗಿದೋಯ್ತು, ದೇವರ ಮಹಿಮೆ ಕಾಣೋದು ಖಚಿತ. ಹಲ್ಲೆಲೂಯಾ. ಓದ್ಕೊಳ್ಳಿ. ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು. ನೋಡಿದ್ರ? ಈಗ ವಾಕ್ಯ ಕೇಳುವಾಗ ಯಾರ ಮೇಲೆ ನಂಬಿಕೆ ಬರ್ತದೆ? ಯೇಸು ಮೇಲೆ ನಂಬಿಕೆ ಬಂದ್ಬಿಡ್ತು. ಏನಂತ ನಂಬಿಕೆ ಬಂತು? ಆತನ ಹೋಗಿ ಕಾಲು ಹಿಡ್ಕೋಬೇಕು, ಕೈ ಹಿಡ್ಕೋಬೇಕು ಅಂತಲ್ಲ, ಆತನ ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ನೋಡಿ, ಅವಳಿಗೆ ಸತ್ತೋಗ್ಬಿಡ್ಬೇಕು, ಮಾತಾಡಿ ತಿನ್ಬಿಡ್ಬೇಕು, ನೀರಿಗೆ ಬಿದ್ದ್ಬಿಡ್ಬೇಕು ಅಂತ ಬಂದಿಲ್ಲ. ಯೇಸು ಸಮಾಚಾರ ಕೇಳುವಾಗ ನಂಬಿಕೆ ಬಂದ್ಬಿಡ್ತದೆ. ಯೇಸು ಸಮಾಚಾರ ಕೇಳಲಿಲ್ಲ ಅಂದ್ರೆ ಹಾಳಾಗೋದು ಗ್ಯಾರಂಟಿ ರೀ. ಅದು ವಿಶ್ವಾಸಿ ಆಗಿರ್ಲಿ, ಪಿಚಾಚಿಗಳಾಗಿರ್ಲಿ. ತುಂಬಾ ಜನ ಕಷ್ಟ ಬಂದಾಗ ಯೇಸು ಸಮಾಚಾರ ಕೇಳಲ್ಲ. ಹೋಗಿ ಅಲ್ಲಿ ನಿಂತ್ಕೊಳ್ಳೋದು, ಇಲ್ಲಿ ನಿಂತ್ಕೊಳ್ಳೋದು, ರಾತ್ರಿ 10 ಗಂಟೆ ಬಂದು ಕಣ್ ಬಿಟ್ಕೊಂಡು ಪಟ್ ನೋಡ್ತಾ ಇರೋದು, ಲೈಟ್ ನೋಡ್ತಾ ಇರೋದು, ಫ್ಯಾನ್ ನೋಡ್ತಾ ಇರೋದು. ಅಷ್ಟ ಹೋಗೋದಿಲ್ಲ. ಮಗಳೇ, ಕೂತ್ಕೊಂಡು ವಾಕ್ಯ ಕೇಳು. ಅಂತ ಟೈಮಲ್ಲಿ ನಿನಗೆ ಓದಕ್ಕಾಗಿಲ್ಲ, ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ದೇವ್ರ ವಾಕ್ಯ ಬರ್ತದೆ, ಹಾಕು. ಯಾವ್ದೋ ಕಂಡ ಕತ್ತಲೆ ಯಾವನ ಪುರಾಣ ಹೇಳ್ತಾ ಅದೆಲ್ಲ ಕೇಳಬೇಡ. ನಿನಗೆ ನಂಬಿಕೆ ಬರತಕ್ಕ ವಾಕ್ಯಗಳು ಕೇಳು. ಕೆಲವರು ಬರೀ ಟಿವಿ ಓಪನ್ ಮಾಡಿದ್ರೆ ಓ ಅಂತ ಕಥೆಗಳು ಪುರಾಣಗಳು ಹೇಳ್ತಿರ್ತಾರೆ. ಅವೆಲ್ಲ ನಂಬಿಕೆ ಬರಲ್ಲ. ಇರೋದು ಕುಂದಿ ಹೋಗ್ಬಿಡ್ತೀನಿ. ನೀನು ಶಾಪ ಮುಚ್ಚಿಂದೆ ಅದು వచ్చింది ಅಂದ್ರೆ ಇನ್ನೋದು ಹೋಗ್ಬಿಡ್ತೀನಿ, ಜಲ್ದಿ ಹೋಗಿ ಸೇರ್ಕೊಂಡ್ಬಿಡ್ತೀಯ. ಈ ಎಂತ ಪ್ರಸಂಗ ಕೇಳಬಾರದು. ಕ್ರಿಸ್ತನು ನಮಗಾಗಿ ಏನ್ ಮಾಡಿದ್ದಾರೆ ಅಂತ ಪ್ರಸಂಗ ಕೇಳಬೇಕು. ಹಲ್ಲೆಲೂಯಾ. ನಾವೇ ನೊಂದು ಬೆಂದು ಹೋಗಿ ಕೂತ್ಕೊಂಡು ಟಿವಿ ಓಪನ್ ಮಾಡಿ ಅಲ್ಲಿಯೂ ಬೈತಾನವ್ರು. ಆ ಬೈಯೋದು ಕೇಳಿ ಕೇಳಿ ಮೊದಲೇ ಸಾಕಾಗ್ಬಿಡಿ. ಇನ್ನು ಸ್ವಲ್ಪ ಬೈಸ್ಕೊಂಡು ಇರೋ ನಂಬಿಕೆ ಎಲ್ಲ ಕುಂದು ಹೋಗ್ತದೆ. ಇನ್ನು ಕೆಲವರು ಕತೆ ಹೇಳ್ತಿರ್ತಾರೆ, ಮಗಳೇ ಚಿಂತೆ ಬೇಡ, ನಿನ್ನ ಏಸು ಕಣ್ಣು ಒರೆಸ್ತಾರೆ, ಮೂಗು ಒರೆಸ್ತಾರೆ. ಅವ್ರು ಇರೋದು ಅದಕ್ಕೆ ಕಣ್ಣು ಒರೆಸ ಮೂಗು ಒರೆಸ. ನಂಬಿಕೆ ಬರತಕ್ಕ ವಾಕ್ಯಗಳನ್ನು ಕೇಳ್ಬೇಕ್ರಿ. ಹಲ್ಲೆಲೂಯಾ. ಮೂಗು ಒರೆಸ್ತಾರೆ, ಕಣ್ಣು ಒರೆಸ್ತಾರೆ, ಮೂಗು ಕೊಟ್ಬಿಡ್ತೇವೆ, ಮೂಗು ಒರೆಸ್ಕೊಂಡಿರ್ತೇನೆ. ನೀನು ಕಾಲಲ್ಲ, ನೀನ್ ಪಾಪ, ನೀನ್ ಮೂಗು ನೀನು ಒರೆಸ್ಕೋಬೇಕು ನಂಬಿಕೆಯಿಂದ. ದೇವರು ಮುಡ್ತಾರೆ, ಅಲ್ಲಿ ಟಚ್, ಆ ಬುಷ್, ಅದೆಲ್ಲ ಕೇಳ್ತಾ ಇರಬಾರ್ದು. ಅದು ಅನ್ಯ ಜನರಿಗೆ. ನಿನಗೆ ಬೇಕಾಗಿರೋದು ವಾಕ್ಯ. ವಾಕ್ಯದಿಂದ ನಂಬಿಕೆ ಬರ್ತದೆ. ಈ ಅಮ್ಮನಿಗೆ ವಾಕ್ಯದಿಂದ ನಂಬಿಕೆ ಬಂತು. ಅಷ್ಟು ಕಾಯಿಲೆ ಇದ್ದದೆಲ್ಲ ಕಳ್ಕೊಂಡು ಏನ್ ಕೆಟ್ಟ ಮನಸ್ಸು ಬರೋದು ಬಿಟ್ಟು ವಾಕ್ಯ ಕೇಳಿದ ಕಾರಣ ಅವಳಿಗೆ ನಂಬಿಕೆ ಬಂತು. ಏಸು ವಸ್ತ್ರ ಮುಟ್ಟಿದ್ಲು, ತಕ್ಷಣವೇ ರಕ್ತ ಹರಿಯೋದು ನಿಂತೋಯ್ತು. ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಯಾರು ಒಂದು ಹೆಜ್ಜೆ ಮುಂದೆ ಇಡ್ತಾರೋ, ನಾನು ಯೇಸುವಿನ ನಾಮದಲ್ಲಿ ಸತ್ಯವಾಗಿ ಹೇಳ್ತೇನೆ, ಅವರ ಪ್ರಾಬ್ಲಮ್ ಎಷ್ಟು ದೊಡ್ಡದಿದ್ರು ಕೂಡ ಸಾಲ್ವ್ ಆಗ್ತದೆ. ಈ ಪ್ರಪಂಚವೇ ಉಂಟಾದದ್ದು ಆತನ ವಾಕ್ಯದಿಂದಲೇ. ನಿನ್ ಪ್ರಾಬ್ಲಮ್ ಪ್ರಪಂಚಕ್ಕೆ ದೊಡ್ಡದ ಇಲ್ಲ. ಎಷ್ಟೈತೆ ವಾಕ್ಯ? ಅದು ಹೇಳದ್ನಲ್ಲ, ಬೆಳಗ್ಗೆ ಓಪನ್ ಮಾಡಿ ಒಂದು ಓದ್ಬಿಟ್ಟು ಮುಚ್ಬಿಡೋದು. ಯುವದಾಸ್ ನೇಣ ಹಾಕೊಂಡು ಸತ್ತ ಅಂತ ಬಂದು ಏನ್ ಮಾಡ್ತೀವಿ? ಇದು ಬೇಡ ಬಿಡಪ್ಪ, ಪಕ್ಕದಲ್ಲಿ ಓದುವಾದ ಓದಿದ್ದನ್ನ ಹೋಗಿ ಜಲ್ದಿ ಮಾಡೋ ಅಂತ ಐತಲ್ಲಿ. ಇದೊಂದು ಹಂಗ ಓದ್ಬಾರ್ದು. ಬೈಬಲ್ ಒಂದು ಕಡೆಯಿಂದ ವಾಕ್ಯ ಓದ್ತಿದ್ರೆ ಏಸಪ್ಪ ಮಾತಾಡ್ತಾರೆ. ನಾನು ಆರಂಭದಲ್ಲಿ ಒಂದು ಕಡೆಯಿಂದ ಓದ್ತಾ ಓದ್ತಾ ದೇವ್ರು ನನಗೆ ಮಾತಾಡ್ತಿದ್ದು, ಡೇಟ್ ಹಾಕಿ ಇಟ್ಕೊಳ್ತಿದ್ದೆ. ಆಮೇಲೆ ದಿನಾಲು ಮಾತಾಡ್ತಿದ್ದೆ. ಎಲ್ಲಿ ಡೇಟ್ ಹಾಕೋದು? ನಾನು ಏನ್ ಮಾಡೋದು, ನೋಟ್ಸಲ್ಲಿ ಬರ್ಕೊಳ್ತಾ ಇದ್ದೆ. ಇದೇ ಪ್ರಸಂಗವಾಗ್ಬಿಡ್ತು.
ಹಿಂಗ್ ಪ್ರಸಂಗ ಮಾಡಿ 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 ದಿನಾ ದೇವರು ಮಾತಾಡಕ್ಕಾದ್ರು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತು ಹೇಳುವಂಥದ್ದು? ಆಮೇನ್. ನಮ್ಮ ದೇವ್ರು ಮಾತಾಡುವ ದೇವರು. ಒಂದು ಮಾತು ಹೇಳಿದ್ರೆ ಜಗತ್ತೇ ಉಂಟಾಯ್ತದೆ. ನಿನ್ ಪ್ರಾಬ್ಲಮ್ ಎಷ್ಟು ದೊಡ್ಡದಿದ್ರು ಒಂದು ಮಾತು ಹೇಳು, ಸಾಲ್ವ್ ಆಯ್ತದೆ. ಈ ಅಮ್ಮನಿಗೆ ರೋಗ ಹೆಚ್ಚುತ್ತಾ ಬಂತು, ಡಾಕ್ಟರ್ನ ಎಲ್ಲವನ್ನು ಕಳ್ಕೊಂಡ್ಲು. ಇಂಥ ಪರಿಸ್ಥಿತಿಯಲ್ಲಿ ಏಸು ಸಮಾಚಾರ ಕೇಳಲು ನಂಬಿಕೆ ಬಂತು. ಇಂದಿನಿಂದ ಬಂದು ಮೊಸರ ಮುಟ್ಟಿದ್ಲು, ಕಂಪ್ಲೀಟ್ ಅವಳ ಕಾಯಿಲೆ ಅವಳಿಗೆ ವಾಸಿ ಆಗ್ಬಿಡ್ತು. ನಾನು ಹೇಳ್ತೀನಿ, ಕಾಯಿಲೆ ವಾಸಿ ಮಾಡಿದವನಿಗೆ ಅವಳು ಸಾಲೆಲ್ಲ ವಾಸಿ ಮಾಡಕ್ ಆಗತ್ತಾಗಲ್ರಿ. ಏನ್ ಕಳ್ಕೊಂಡ್ರು 100ರಷ್ಟು ತಿರುಗಿ ಕೊಡ್ತಾರೆ ದೇವರು. ತಿಂದು ಬಿಟ್ಟ ವರ್ಷವನ್ನು ನಾನು ನಿನಗೆ ಕಟ್ಟಿ ಕೊಡ್ತೇನೆ. ಸೈತಾನ್ ನಿನ್ನನ್ನು ಏಮಾರಿಸಿರ್ಬೋದು, ಒಂದು ವೇಳೆ ನೀನು ವಂಚಿಸಲ್ಪಟ್ಟಿರ್ಬೋದು, 7ರಷ್ಟು ವಾಪಸ್ ತಗೋಬೇಕು ನೀನು ಯೇಸು ನಾಮದಲ್ಲಿ. ಒಂದ್ಸತಿ ನಾನು ಮೀಟಿಂಗ್ ನಡ್ಸಕ್ ಹೋದೆ, RSS ಅವರೆಲ್ಲ ಬಂದು ಹೊಡೆದು, ಅವಾಗ 96 ಅಲ್ಲಿ 12,000 ರೂಪಾಯಿ ಖರ್ಚು ಮಾಡಿದ್ದೀನಿ. 12,000 ನನಗೆ ಲಕ್ಷಗಟ್ಟಲೆ ಲೆಕ್ಕ ಅಲ್ಲ. ಅಷ್ಟು ದುಡ್ಡು ಹಾಕಿ ಮಾಡಿದೆ, ಹೊಡೆದಾಕಿ ಎಲ್ಲ ಮಾಡಿಬಿಟ್ರು. ನಾನು ಹೇಳಿದೆ, ಈ ಸೈತಾನೆ ಯೇಸು ನಾಮದಲ್ಲಿ ನಾ ಇದನ್ನು ಮತ್ತೆ ಪಡಿತೀನಿ. ಯೇಸುವಿನ ನಾಮದಲ್ಲಿ ಅರಿಕೆ ಮಾಡ್ತಾ ಇದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಪ್ರಾಬ್ಲಮ್ ನನ್ನ ನೆನಸನಿಲ್ಲಲ್ಲ, ಜನವರಿ ತಿಂಗಳಲ್ಲಿ ಮೀಟಿಂಗ್ ಇಟ್ಟು ಅಕ್ಟೋಬರ್ ತಿಂಗಳಲ್ಲಿ 1,20,000ಕ್ಕೆ ಒಂದು ಜಾಗವೇ ಚರ್ಚೆಯೊಂದಿಗೆ ತಗೊಂಡು ಅಲ್ಲಿ ನಾವು ಹೋಗಿದ್ದೆಷ್ಟು 12,000, ಬಂದಿದ್ದೆಷ್ಟು 1,20,000. ಎಷ್ಟು ಸೇರಿಸ್ಕೊಟ್ಟ? ಹಂಗೆ ಕಳ್ಳ ಹಿಡ್ದಾಗ ಅವನರ್ಥ ಇರೋದೆಲ್ಲ ದೋಚ್ಕೋಬೇಕು ನಾವು ಯೇಸು ನಾಮದಲ್ಲಿ. ನಾನು ಈ ರಾತ್ರಿ ಯೇಸು ನಾಮದಲ್ಲಿ ಪ್ರವಾದನೆಯಾಗಿ ಹೇಳ್ತೇನೆ, ನೀನ್ ಇದುವರೆಗೂ ಏನ್ ಕಳ್ಕೊಂಡಿಯೋ ಅದನ್ನ ಸತ್ಯ ಮಾಡಿ ಹೇಳ್ತೀನಿ. ಬೈಬಲ್ ಮೇಲೆ ನೀನ್ ಪಡ್ಕೊಂತಿ ನೀನು ಹೇಳು, ಸವಾಲಾಗಿ ಹೇಳು, ಪಡ್ಕೊಂತೀನಿ ನಾನು. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಯಾವುದು ಕಳ್ಕೊಂತಾರೋ ಅವ್ರಿಗೆ ದೇವರು ಕೂಡಿಸಿಕೊಡ್ತಕ್ಕಂಥವ್ರಾಗಿದ್ದಾರೆ. ಈ ಅಮ್ಮ ಕಾಯಿಲೆ ಜಾಸ್ತಿ ಆಯ್ತು, ಎಲ್ಲ ಕಳ್ಕೊಂಡ್ಲು. ಕಾಯಿಲೆ ವಯಸ್ಸಾಯ್ತು. ಇದು ಆಗಿದ ದೇವರು ಅದನ್ನ ಮಾಡಕ್ಕಾಗಲ್ಲ, ಅದು ಹಾಗೆ ಆಗ್ತದೆ. ಅದೇ ನಾನು ಹೇಳ್ತೀನಲ್ಲ, ನಾನು ಜೀವವುಳ್ಳ ಸಾಕ್ಷಿ ಆಗಿದ್ದೇನೆ. ಕಳೆದ ವರ್ಷದಲ್ಲಿ, ಅದು 2 ವರ್ಷದ ಹಿಂದೆ ಕೊರೋನಾ ಟೈಮ್ ಅನ್ನಿಸ್ತಾನಲ್ವ, ಕೊರೋನಾ ಟೈಮ್ ಆದ್ಮೇಲೆ ಒಂದು ಹುಡುಗ, ಗಂಡ ಹೆಂಡತಿ, ಚಿಕ್ಕ ವಯಸ್ಸು, 2 ಚಿಕ್ಕ ಮಕ್ಕಳಿದ್ದಾರೆ. 36 ಲಕ್ಷ ರೂಪಾಯಿ ಸಾಲ ಇತ್ತು. ಆ 36 ಲಕ್ಷ ರೂಪಾಯಿ ಸಾಲ ಅವರು ಏನ್ ಮಾಡ್ಬೇಕು ಗೊತ್ತಿಲ್ಲ. ತಾಯಿ ತಂದೆ ಬೈದ್ ಬಿಟ್ಟು ಹೊರಗಾಕ್ಬಿಟ್ರು. ಅವರಿಬ್ಬರು ಕಣ್ಣೀರು ಬಿಟ್ಕೊಂಡು ಅವರು ಒಂದು ಕಡೆ ಮಲ್ಕೊಂಡು ಗಂಡ ಹೆಂಡತಿ ವಾಕ್ಯ ಅರಿಕೆ ಮಾಡಿದ್ರು. ಎಬಿನೇಸರೇ, ಇದುವರೆಗೂ ನಮ್ಮನ್ನು ನಡೆಸಿದ್ಯಪ್ಪ, ಇನ್ನು ಮುಂದೆ ನೀನು ನಡೆಸ್ತೇ ಸ್ವಾಮಿ. ಆ ವರ್ಷ ವಾಗ್ದಾನ ಹೇಳ್ತಾನೆ ಇದ್ರು. ಎಬಿನೇಸರೇ, ಬೆಳಗ್ಗೆವರೆಗೂ ಹೇಳ್ತಾ ಇದ್ರು, ಎಬಿನೇಸರೇ ಇದುವರೆಗೂ ನಡೆಸಿದ್ದಿ, ನಮ್ಮನ್ನು ನಡೆಸುವ ದೇವರಪ್ಪ ಅಂತ. 36 ಲಕ್ಷ ರೂಪಾಯಿ ಬಡ್ಡಿಯವ್ರು ಬಂದು ಹಂಗೆ ಕೇಳ್ತಾರೆ. ಆಗ ಇದು ಅರಿಕೆ ಮಾಡ್ತಾ ಮಾಡ್ತಾ ಬೆಳಿಗ್ಗೆ ಎದ್ದು ಅವ್ರು ಹೋಗಿ ಏನ್ ಮಾಡಿದ್ರು ಗೊತ್ತಾ, ಒಬ್ಬರ ಹತ್ರ ತಿರ್ಗಾ ಒಂದು 3,000 ರೂಪಾಯಿ ಸಾಲ ಕೊಡಿ ಅಂತ ಕೇಳಿದ್ರು. ಕೊಟ್ಟ 3,000 ರೂಪಾಯಿ ಬೂಸ್ಟ್ ಮಾಡಿದ್ರು. ಅದು ಅವ್ರ ವ್ಯಾಪಾರಕ್ಕೆ ಬೂಸ್ಟ್ ಮಾಡಿದ ತಕ್ಷಣ ಒಂದು ಫೋನ್ ಬಂತು, ಏನ್ರಿ ನೀವು ಎಣ್ಣೆ ವ್ಯಾಪಾರ ಮಾಡ್ತೀರಾ ಅಂತ. ಯಾರ್ಯಾರೋ ಅಡ್ವರ್ಟೈಸ್ಮೆಂಟ್ ಮಾಡಿದ್ದು, ಇವನಿಗೆ ಬಂದ್ಬಿಡ್ತು ನಂಬರು. ಹೌದ್ರಿ, ನೋಡ್ರಿ ನಮ್ಗೆ ಇದು ಕೊಡ್ಬೇಕು ಅಂತಂದ್ರು. ಆಯ್ತು ರೀ, ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿ ಲಾಭ, 2 ತಿಂಗಳಿಗೆ 20 ಲಕ್ಷ ರೂಪಾಯಿ, 3ನೇ ತಿಂಗಳಲ್ಲಿ ಸಾಲ ಕಂಪ್ಲೀಟ್ ಕ್ಲೋಸ್. ಹಲ್ಲೆಲೂಯಾ. 96 ಲಕ್ಷಕ್ಕೆ ಮನೆ ಕಟ್ಟಿದ್ರು. ಹಲ್ಲೆಲೂಯಾ. ಒಂದು ಕಾರ್ ತಕೊಂಡ್ರು, 600 ಗ್ರಾಮ್ ಚಿನ್ನ ತಕೊಂಡು ಹೆಂಡತಿಗೆ ಹಾಕ್ಬಿಟ್ಟ. ಈಗ ಇವನು ಹಾಕೊಂಡಿದ್ದಾನೆ. ಈಗ ಮನೆಯಲ್ಲಿ ದುಡ್ಡು ಇಡಕ್ ಆಗ್ತಾ ಇಲ್ಲ, ಕಬೋರ್ಡ್ ಫುಲ್ಲು, ಎಲ್ಲ ಫುಲ್ಲು. ಬ್ಯಾಂಕಿಗೆ ಹಾಕಿದ್ರೆ ಟ್ಯಾಕ್ಸ್ ಇಡ್ತಾರೆ, ಎಲ್ಲ ಮನೆಯಲ್ಲಿ ತುರುಕಿದ್ದಾರೆ. ಅರ್ಥ ಆಯ್ತ್ರಿ? ಒಬ್ಬರದಲ್ಲ ಈ ತರ ಹೇಳ್ಕೊಂಡಿದ್ರೆ ಬೆಳಿಗ್ಗೆ ಅವ್ರು ಅಂತ ಕೇಳ್ತಾ ಇರ್ತೀರ. ಅದನ್ನ ಕೇಳೋದ್ರಿಂದ ಉಪ್ಪಿನಕಾಯಿ ಇದ್ದಂಗೆ ಈ ವಾಕ್ಯದಿಂದ ನಂಬಿಕೆ ಬಂದೇ ಬಿಡ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಒಬ್ಬನಿಗೆ 20 ವರ್ಷದ ಪ್ರಶಾಂತ್ಗೆ 17 ಲಕ್ಷ ರೂಪಾಯಿ ಸಾಲ ಇತ್ತು. ಏರ್ಪೋರ್ಟ್ ಅಲ್ಲಿ 5 ಲಕ್ಷ ರೂಪಾಯಿ ಯಾರೋ ಹಂಗೆ ಕತ್ಕೊಂಡು ಹೋಗ್ಬಿಟ್ರು. ಬಹಳ ಬೇಜಾರಾಗಿ ಹತ್ಕೊಂಡು ಬಂದ, ವೇದನೆ ಆಗಿ ಬಂದು ನಾನು ಪ್ರಸಂಗ ಮಾಡ್ತಿದ್ದಾಗ ಬೇವರ್ತಾ ಇದ್ದೆ. ಅಯ್ಯೋ ನಮ್ಮ ಅಣ್ಣ ಬೇವರ್ತಾ ಇದ್ದಾರೆ ಅಂತೇಳಿ ಸಾಲ ಮಾಡಿ ನನಗೆ AC ಹಾಕ್ಕೊಟ್ಟ.
ಅದೇ ವರ್ಷದಲ್ಲಿ ದೇವರನ್ನು ಆಶೀರ್ವದಿಸಿ ಈಗ 3 ತಿಂಗಳಲ್ಲಿ ಅಷ್ಟು ಆಶೀರ್ವದಿಸಿದ್ದಾರಂತಂದ್ರೆ ಅವನ ಹೇಳಿದ್ರೆ 25 ಲಕ್ಷ ಕೊಟ್ಟ ಕಾಣಿಕೆ ಚರ್ಚಿಗೆ ಪೂರ್ತಿ ವೀಡ ಅವನೇ ಹಾಕದ. ಈಗ ಮಾರ್ಚ್ ತಿಂಗಳಲ್ಲಿ ಫುಲ್ ಚರ್ಚಿಗೆ ಮ್ಯಾಟ್ ಎಲ್ಲ ಅವನೇ ಹಾಕ್ತಾನೆ, ಇದು ಟೈಲ್ಸ್ ಅಲ್ಲ. ಅವನು ಹೇಳ್ತಾನೆ 100 ಚರ್ಚ್ ನಾನು ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅವನಿಗೆ ನಂಬಿಕೆ ಇದೆ, ನನ್ನ ದೇವರು ಇಲ್ಲಿವರೆಗೂ ತಂದಿದ್ದಾರೆ, ಇನ್ನು ಮುಂದೆ ತರ್ತಾರಂತ. ನಂಬಿಕೆ ಇದ್ರೆ ನಿನ್ ಪ್ರಾಬ್ಲಮ್ ಬೆಟ್ಟದಾಗಿದ್ರು ಕೂಡ ಚಿಂತೆ ಮಾಡ್ಬೇಡ್ರೆ, ಹೋಗಾದ್ರೂ ಹೋಗ್ತದೆ. ನಂಬಿಕೆ ಇಲ್ಲ, ನೀನ್ ಬಡ್ಕೊಂಡು ಉಪವಾಸ ಮಾಡಿ ಗ್ಯಾಸ್ಟ್ರಿಕ್ ಬಂದು ಒಂದು ಪಾಸ್ ಇದ್ರು ಪಾಪ, ಇವತ್ತು ಬಂದಾರ, ನಾಳೆ ಬರ್ತಾರೆ. ಉಪವಾಸ ಮಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದ್ಬಿಟ್ಟು ಭಾರತದಲ್ಲೇ ಬಿಟ್ಬಿಟ್ರು. ದೇವರು ಅದನ್ನ ಬಯಸೋದಿಲ್ರಿ, ನಂಬಿಕೆ ಬಯಸ್ತಾರೆ. ದಯಮಾಡಿ ನಾನು ಹೇಳೋದು ಕೇಳ್ರಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಕ್ ಆಗುದಿಲ್ಲ. ನಂಬಿಕೆ ಹೇಗೆ ಬರ್ತದಮ್ಮ? ವಾಕ್ಯವನ್ನ ಕೇಳ್ತಾ ಕೇಳ್ತಾ ನಂಬಿಕೆ ಬರ್ತದೆ. ಹಲ್ಲೆಲೂಯಾ. ರೈಟ್, ಇನ್ನೊಂದು ವಚನ ಓದಿಕೊಳ್ಳೋಣ. ಅಪೊಸ್ತಲಗಳಲ್ಲಿ 4ನೇ ಅಧ್ಯಾಯ 2-4 ವಚನ. ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅಸಮಾಧಾನ ಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. 4ನೇ ವಚನ. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ವಾಕ್ಯವನ್ನು ಯಾರೆಲ್ಲ ಕೇಳ್ತಾ ಇದ್ರು ಅನೇಕರು ನಂಬಿದರು. ಏನ್ ಮಾಡಿದ್ರು? ನಂಬಿಕೆ ಹೆಂಗ್ ಬಂತು? ಕತೆ ಕೇಳೋದ್ರಿಂದಲ್ಲ, ಟಿವಿ ನೋಡೋದ್ರಿಂದಲ್ಲ, ವಾಕ್ಯ ಕೇಳೋದ್ರಿಂದ ನಂಬಿಕೆ ಬಂದ್ಬಿಡ್ತದೆ. ಗಂಡಸರ ಸಂಖ್ಯೆ ಸುಮಾರು ಗಂಡಸರ ಸಂಖ್ಯೆ ಮಾತ್ರ ಎಷ್ಟು ಜನ ಆಯ್ತಂತೆ? 5,000 ಜನರವರೆಗೂ ಇದ್ರಂತೆ. ಅದಕ್ಕೆ ಪ್ರಸಂಗ ಮಾಡುವ ನಾವು ವಾಕ್ಯನೇ ಪ್ರಸಂಗ ಮಾಡಬೇಕು. ಕೂತ್ಕೊಂಡು ಕೇಳುವಾಗ ನೀವು ಕೂಡ ವಾಕ್ಯನೇ ಕೇಳಬೇಕು. ನಿಮಗೆ ನಂಬಿಕೆ ಬರ್ತದೆ, ಸಭೆಯಲ್ಲಿ ಜನರು ರಕ್ಷಣೆ ಹೊಂದ್ಬಿಡ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. 5,000 ಜನರು ಒಂದೇ ಪ್ರಸಂಗದಲ್ಲಿ ಒಂದೇ ದಿನದಲ್ಲಿ ರಕ್ಷಣೆ ಹೊಂದ್ಬಿಟ್ರು. ಏನ್ ಕೇಳಿದ್ರು ಅವರು? ಕತೆ ಕೇಳಲಿಲ್ಲ, ವಾಕ್ಯ ಕೇಳಿದ್ರು. ಆಮೇಲೆ ವಾಕ್ಯ ಕೇಳೋದ್ರಿಂದ ನಿನ್ ಕುಟುಂಬಕ್ಕೆ ರಕ್ಷಣೆ ಬರ್ತದಮ್ಮ. ವಾಕ್ಯ ಕೇಳೋದ್ರಿಂದ ನಿನ್ ಕುಟುಂಬದಲ್ಲಿರೋ ಕಷ್ಟಗಳು ಬದಲಾಗ್ಬಿಡ್ತದೆ. ವಾಕ್ಯ ಕೇಳೋದ್ರಿಂದ ಲೈಫ್ ಪರಿವರ್ತನೆ ಆಗತ್ತೆ. ವಾಕ್ಯವನ್ನು ಕೇಳೋದ್ರಿಂದ ನಿನ್ ಮನೆಯಲ್ಲಿ ನಿಜವಾಗ್ಲೂ ನಿನ್ ಮಕ್ಕಳು ಎಲ್ಲರೂ ಆಶೀರ್ವದಿಸಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವು ನೋಡು FM ಹಾಕೊಂಡು ಕಿವಿಯಲ್ಲಿ ಹೆಂಗೆ ಹೋಗ್ತಾ ಇರ್ತೀವಿ, ಹುಚ್ಚಿರ್ತಾರ. ನಾವು ವಾಕ್ಯ ಕೇಳ್ತೀವ? ಮಂಟ್ಲೆ ಶುಭವಾರ್ತೆ ఉంది, ಅದಲ್ಲಿ ಓಡ್ತಾ ಇದ್ದು ಇದು ಮಾಡಿ ಓಡ್ತಾ ಬರ್ತಾ ಇರ್ತದೆ. ಅಡಿಗೆ ಮಾಡ್ಕೊಂಡು ಹೋಗ್ಬೋದು ಹಂಗಲ್ಲ. ಕೂತು ಪ್ರತಿದಿನ ವಾಕ್ಯವನ್ನು ಕೇಳಬೇಕು. ಒಂದು ವಚನ ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯ 3ನೇ ವಚನ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಯಾರು? ಕೇಳುವವರು ಮತ್ತೆ ಓದುವವರು, ಅದರಂತೆ ನಡೆಯುವವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ನೀನ್ ಕೇಳಲಿಲ್ಲ ಆದ್ರೆ ನಂಬಿಕೆ ಹೆಂಗ್ ಬರ್ತದೆ? ನಂಬಿಕೆ ಬರ್ಲಿಲ್ಲ ಆದ್ರೆ ಹೆಂಗ್ ನಡೆಯಕ್ಕಾಗತ್ತೆ? ಅರ್ಥ ಆಯ್ತ್ರಿ? ನೀನ್ ಕೇಳಿದ್ರೆ ಏನ್ ಬರ್ತದೆ? ನಂಬಿಕೆ ಬರ್ತದೆ. ನಂಬಿಕೆ ಬಂದ್ರೆ ಖಂಡಿತವಾಗಿ ನಡೆಯಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ವಾಕ್ಯವನ್ನ ಬರೀ ಓದಿದ್ರೆ, ಕೇಳಿದ್ರೆ, ಅದರಂತೆ ನಡೆದ್ರೆ ನಿನ್ ಮನೆಯಲ್ಲಿ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಸುಳ್ಳಾಗೋದಲ್ರಿ, ಇದು ಸತ್ಯ. ನನ್ನ ಲೈಫಲ್ಲಿ ಅನುಭವಿಸ್ತಾ ಇದ್ದೇನೆ ನಾನು. ನನಗೆ ವಿದ್ಯಾಭ್ಯಾಸ ಇಲ್ಲ, ಕೆಲಸ ಇಲ್ಲ, ಸರಿಯಾಗಿ ಕೆಲಸ ಆಗ್ತಿರ್ಲಿಲ್ಲ. ನನಗೆ ಪೇಂಟ್ ಕೆಲಸ ಕಲ್ತ್ಕೊಂಡ್ಬಿಟ್ಟಿದ್ದೆ ನಾನು. ಅಯ್ಯೋ, ನನ್ನ ಲೈಫೇ ಹೋಯ್ತು ಅಂತ ತಿಳ್ಕೊಂಡಿದ್ದೆ ನಾನು. ಆಗ ನಾನು ಬರೀ ಕೂತ್ಕೊಂಡು ವಾಕ್ಯ ಓದ್ತಾ ಪ್ರಾರ್ಥನೆ ಮಾಡ್ತಾ, ವಾಕ್ಯ ಓದ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದರೆ ಒಬ್ರು ಕರೆದ್ರು, ಕೆಲಸ ಇದೆ ಅಂತ. ಹೋಗಿ ಕೆಲಸ ಮಾಡಕ್ ಹೋದೆ. ಅವ್ರು ಹೇಳಿದ್ರು, ಕಂಪ್ಲೀಟ್ ಕಾಂಟ್ರಾಕ್ಟ್ ಕೊಟ್ಬಿಡ್ತೀನಿ ನಿನಗೆ ಅಂತ. ಆ ಕೆಲಸ 17 ಜನ ಇಟ್ಕೊಂಡು ಕೆಲಸ ಮಾಡಿದೆ.
ಬಹಳ ದುಡ್ಡುಗಳು ಕಂತೆ ಕಂತೆ ಬಂತು. ಓಪನ್ ಮಾಡಕ್ಕೆ ಗೊತ್ತಿರಲಿಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ. ನಮ್ಮ ಅಪ್ಪನೇ ಓಪನ್ ಪಿನ್ ಹೊಡಿತಿದ್ರಾಗ ಓಪನ್ ಮಾಡಿಕೊಟ್ರು. ಹಂಗೆ ಮಾಡ್ತಾ ಮಾಡ್ತಾ ಇನ್ನೂ ಕೆಲಸ ಆಗಿ ಬೆಂಗಳೂರಿನಲ್ಲಿ 24 ಅಪ್ಸ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಕೆಲಸ ಬಂತು. ಅಲ್ಲಿಯೂ ಮಾಡಿದೆ. ಅವ್ರು ಹೇಳಿದ್ರು, ನೀನ್ ನನ್ನ ಪಾರ್ಟ್ನರ್ ಹಾಕ್ಬಿಡೋಣ ಅಂತ. ನಾನು ಅವತ್ತು ದೇವರ ಹತ್ರ ಹತ್ತಿದೆ, ಸಾಕು ಸ್ವಾಮಿ, ಒಬ್ಬ ಮನುಷ್ಯನನ್ನ ಎಷ್ಟು ಮಟ್ಟಕ್ಕೆ ನೀನು ಆಶೀರ್ವಾದ ಮಾಡ್ತೀಯ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಹಾಗೆ ಮಾಡ್ತಾ ಮಾಡಿದ್ರು. 20 ಜನಕ್ಕೆ ಕೆಲಸ ಕೊಡ್ತಿದ್ದೆ. ಕಂತೆ ಕಂತೆ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ದೇವರ ಆಶೀರ್ವಾದ ಮಾಡಿದ್ರು. 20% ದಸಂಬ ಕೊಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಕರ್ತರಷ್ಟು ಮಟ್ಟಕ್ಕೆ ನನ್ನ ಆಶೀರ್ವದಿಸಿದ್ರು. ಆಮೇಲೆ ಸೇವೆ ಕರೆದ್ರು. ಎಲ್ಲ ಬಿಟ್ಟು ಸೇವೆಗೆ ಬಂದೆ. ಹಾಗಾದ್ರೆ ತಿಳ್ಕೊಂಡ್ರೆ ಮುಗಿದೋಯ್ತು ನಮ್ಮ ಕತೆ ಅಂತ. ಇಲ್ರಿ, ಇವತ್ತು ದೇವರ ಕೃಪೆಯಿಂದ ಎಲ್ಲದಕ್ಕಿಂತ ಮೇಲಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಒಂದು ತಿಂಗಳಿಗೆ ಇಲ್ಲದಿದ್ರು ಈ ಕೈಯಿಂದ 10 ಲಕ್ಷ ರೂಪಾಯಿ ಸಪೋರ್ಟೇ ಕೊಡುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಕೈಯಿಂದ ಕೊಡೋದಕ್ಕೆ ಕರ್ತನ ಸಹಾಯ ಮಾಡಿದ್ದಾರೆ. ಏನು ಇಲ್ಲದ ಒಂದು ಬ್ಯಾಗ್ ಅಲ್ಲಿ ಹುಣಸೂರ್ಗೆ ಹೋದರೆ ಇವತ್ತು ದೇವರು ಆಶೀರ್ವಾದ ಮಾಡಿದ್ದಾರೆ. ಹೋಗಿ ಹೋಗಿ ಅಕ್ಕಿ ಪಿಕ್ಕಿ ಪಾಸ್ ಅಂತಿದ್ರು ನನ್ನ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಭೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದು ಹೇಗಾಯ್ತು ಗೊತ್ತಾ? ಈ ವಾಕ್ಯವು ನನ್ನನ್ನು ಹಾಗೆ ಮಾಡ್ತು. ಇದು ಸುಳ್ಳು ಹೇಳೋದಲ್ಲ, ಇದು ಸತ್ಯ. ಪ್ರೈಸ್ ಗಾಡ್. ಪ್ರಾರ್ಥನೆ ಮಾಡೋಣವಾ? ಏನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. ಸಾಕು ಸ್ವಾಮಿ, ನಮ್ಮನ್ನು ಬಿಟ್ಬಿಡಿ ಅಂತೀರಾ? ನಾಳೆ ಜಲ್ದಿ ಬಂದ್ಬಿಡ್ರಿ, ಜಲ್ದಿ ಬಿಟ್ಬಿಡೋಣ. ನೀವು ಬರೋದು ಲೇಟು, ಮುಖಾಲ ಹಂಗಾಗ್ಬಿಡ್ತದೆ ಲೇಟ್ ಆಗ್ಬಿಟ್ರೆ. ಹಲ್ಲೆಲೂಯಾ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋಣ ನಾಳೆ? ಒಬ್ರು ಹೇಳಿದ್ರು ನೋಡ್ರಿ 6 ಗಂಟೆ ಅಂತ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋಣ ನೀವ್ ಹೇಳ್ರಿ. ಒಬ್ರು ಹೇಳ್ತಾರೆ, ಎಲ್ಲರೂ ಹೇಳ್ರಿ ನಾಳೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋಣ. ಎಲ್ಲ ನೋಡ್ಕೊಂಡ್ರ? ಅವ್ರು ಸುಳ್ಳು ಹೇಳಂಗಿಲ್ಲ ಅವರು. ನಾಳೆ 6 ಗಂಟೆಗೆ ಬಂದ್ಬಿಡ್ರಿ, ನಾನು 6:15 ಬಂದ್ಬಿಡ್ತೀನಿ. ಬೈಕ್ ಕೊಡ್ತಾರೆ, ಜಲ್ದಿ ವಾಕ್ಯ ಹೇಳಿ ಎಲ್ಲರನ್ನು ಬಹಳ ಬ್ಲೆಸ್ಸಿಂಗ್ ಆಗಿ ಹೋಗ್ತೀರಿ ಇಲ್ಲಿಂದ ಯೇಸುವಿನ ನಾಮದಲ್ಲಿ. ಇವತ್ತು ನನಗೆ ಆಶೀರ್ವಾದ ಆಯ್ತು ಅಂತ ಹೇಳೋಲ್ಲ, ಕೈ ಎತ್ತೋದಲ್ಲೆಲ್ಲ ಹೇಳ್ರಿ. ಈಗ ನೀವು ಏನ್ ಮಾಡ್ಬೇಕ್ರಿ? ಸರ್ಕಸ್ ಮಾಡ್ಬೇಕಾ? ಉಪವಾಸ ಮಾಡಿ ಗ್ಯಾಸ್ಟ್ರಿಕ್ ಬರ್ಸ್ಕೋಬೇಕಾ? ಕಣ್ಣೀರ್ ಪ್ರಾರ್ಥನೆ, ಮೊಣಕಾಲೆತ್ತಿ ಕೈ ಬಿಡ್ಬೇಕಾ? ಏನ್ ಸರ್ಕಸ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ವಾಕ್ಯ ಕೇಳ್ರಿ. ಹಲ್ಲೆಲೂಯಾ. ಬದಲಾಯಿಸಿಲ್ಲ ಆದ್ರೆ ನನ್ನನ್ನು ಬದಲಾಯಿಸ್ಕೊತೀನಿ ಯೇಸುವಿನ ನಾಮದಲ್ಲಿ. ಗ್ಯಾರಂಟಿ, 100% ಗ್ಯಾರಂಟಿ. ಹಲ್ಲೆಲೂಯಾ. ಈಗ ಬರುವಾಗ ಒಂದು ವಾಕ್ಯ ಓದ್ಬಿಟ್ಟು ಬಂದ್ವಿ. ಆಕಾಶ ಭೂಮಿ ಹಳೆದು ಹೋದ್ರು ಆತನ ವಾಕ್ಯ ಒಂದು ಅಳಿಯೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾವೆಲ್ಲರೂ ಕಣ್ಣುಗಳ ಮುಚ್ಚೋಣ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಶ್ರೀನಿವಾಸ್ ಅವರು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರನ್ನು ದೇವರ ಕೃಪೆಗೂ ವಾಕ್ಯಕ್ಕೆ ಒಪ್ಪಿಸ್ತಾನೆ. ಆಮೇಲೆ